ಇಚ್ಛಾ ಶಕ್ತಿ ಶರೀರದ ಬಲರೂಪ ಶಕ್ತಿ. ಅಂದ್ರೆ ಎಷ್ಟೋ ದೇಹದಲ್ಲಿ ನಾವು ದೇಹವನ್ನ ತಳೆದು ಮನುಷ್ಯ ದೇಹಕ್ಕೆ ಬಂದಿದ್ದೀವಿ ಅನ್ನೋದು, ಆ ಎಲ್ಲಾ ದೇಹದಲ್ಲೂ ಕೂಡ ಇಚ್ಛೆ ಶಕ್ತಿ ಬಲರೂಪವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದೇ ದೇಹ ಪಡ್ಕೊಂಡಿದ್ರು ಪರವಾಗಿಲ್ಲ, ಆ ಜೀವಿಯ ಇಚ್ಛೆ ಮತ್ತು ಶರೀರದಲ್ಲಿ ಶಕ್ತಿ, ಆ ಶರೀರಕ್ಕೆ ಇಚ್ಛೆನೇ ಶಕ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬೇರೆ ಎಲ್ಲಾ ಪ್ರಕಾರದ ದೇಹ ಸಂಬಂಧವಾದ ಶಕ್ತಿಗಳು ಈ ಶಕ್ತಿಯ ಸಂಬಂಧದಿಂದಾಗುವ ವಿಷಯ ಭೋಗಗಳ ಎಲ್ಲಾ ಪ್ರಕಾರದ ಕ್ರಿಯೆಗಳು ಜೀವಿಗಳ ಜೊತೆಯಲ್ಲಿ ಸೂಕ್ಷ್ಮೋಪಾದಿಯ ಸಮೇತವಾಗಿ ಪ್ರಕಟವಾಗಿ ವಿಸ್ತಾರವಾಗಿರುತ್ತದೆ ಅಂತ ಹೇಳಿದ್ರೆ, ಯಾವ ಜೀವಿಯ ದೇಹದಲ್ಲಿ ನಾವು ಏನೆಲ್ಲ ಭೋಗಿಸಿರ್ತೀವೋ, ಯಾವ ದೇಹವನ್ನೇ ಪಡ್ಕೊಂಡಿದ್ರು ಕೂಡ ಅದರಲ್ಲಿ ಭೋಗಿಸಿರುವ ಎಲ್ಲಾ ಇಚ್ಛೆಗಳು ಕೂಡ ಸೂಕ್ಷ್ಮವಾಗಿ ನಮ್ಮ ದೇಹದ ಜೊತೆಗೇನೆ ವಿಸ್ತಾರವಾಗಿ ಬರ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಜೀವಂತದಲ್ಲಿಯೇ ಎಲ್ಲಾ ಜಡ ದೇಹಾಭ್ಯಾಸಗಳನ್ನ ಕಳೆದು ನಿಜ ಚೈತನ್ಯ ರೂಪದಲ್ಲಿ ಸ್ಥಿರ ವೃತ್ತಿ ಮಾಡಿ ಪಾರಕಿ ಜೀವನ್ಮುಕ್ತ ಸಂತರ ದೇಹ ಕೊನೆಯಾದ ಕೂಡಲೇ ವಿದೇಹ ಮುಕ್ತಿ ಸ್ಥಿತಿ ಆಗುತ್ತದೆ. ಅಂದ್ರೆ ಹೆಂಗೆ ಈ ಇಚ್ಛೆ ಮುಕ್ತಿ ಆಗುತ್ತೆ ಅಂತ ಹೇಳಿದ್ರೆ, ಪಾರಕಿ ಸಂತರಗಳಿರ್ತಾರಲ್ಲ, ಅವ್ರ ತರ ಈ ದೇಹ ಜಡ ಅಂತ ತಿಳಿದು ದೇಹದ ಜಡ ಅಧ್ಯಾಸಗಳನ್ನೆಲ್ಲ ಕಳೆದು ಚೈತನ್ಯ ರೂಪದಲ್ಲಿ ಸ್ಥಿರವಾಗಿ ನಿಂತಾಗ ಮಾತ್ರ ಜೀವನ್ಮುಕ್ತಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸಂತರ ದೇಹ ಕೊನೆಯಾದ ಕೂಡಲೇ ವಿದೇಹ ಮುಕ್ತಿ ಸ್ಥಿತಿ ಆಗುತ್ತದೆ. ಅಂದ್ರೆ ಸಂತರು ಏನ್ ಮಾಡ್ತಿದ್ರೆ, ಸ್ಥಿರ ವೃತ್ತಿ ಅಂದ್ರೆ ಚೈತನ್ಯ ರೂಪದಲ್ಲಿನೇ ಸ್ಥಿರವಾಗಿ ನಿಂತಿರೋದ್ರಿಂದ, ಸತ್ಯನಾಮ್ ಅನ್ನೋದ್ರಿಂದ ಅವ್ರಿಗೆ ಅದು ಏನೂ ಅಲ್ಲ ಬೇರೆ ಯಾವುದು ಅಂತ ಹೇಳಿ ಸತ್ಯನಾಮ್ ಒಂದೇ ಅಂತ ತಿಳಿದು ಅದರಲ್ಲೇ ಸಾಧನೆ ಮಾಡುವ ಸ್ಥಿತಿಯಲ್ಲಿರುವಾಗ ಮಾತ್ರ ಈ ದೇಹದಿಂದ ಮುಕ್ತಿಯಾಗಿದ್ದಾರೆ. ಇದು ಸಾಧ್ಯ ಪಾರಕಿ ಸಂತರಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ. ವಿದೇಹ ಮುಕ್ತ ಸ್ಥಿತಿಯಲ್ಲಿ ಮುಕ್ತ ಜೀವಿಯು ಸ್ವಯಂ ಶುದ್ಧ ಜ್ಞಾನಾಕಾರ ಚೈತನ್ಯ ಸ್ವರೂಪ ಮಾತ್ರ ಉಳಿಯುತ್ತದೆ. ಇದಾದ್ಮೇಲೆ ಯಾವುದೇ ಜೀವಿಯ ದೇಹ ಇಲ್ಲದೆ ಸ್ವಯಂ ಚೈತನ್ಯ ಸ್ವರೂಪ ಮಾತ್ರ ಉಳಿಯುತ್ತದೆ ಅಂತ ಹೇಳ್ತಾರೆ. ವಿಜಾತಿಯ ಜಡ ತತ್ವದ ಸ್ಥೂಲ ಸೂಕ್ಷ್ಮ ಜಡ ದೇಹ ಸಂಬಂಧವು ಯಾವುದೂ ಇರುವುದಿಲ್ಲ. ಆದ್ದರಿಂದ ದೇಹೋಪಾದಿಯಾಗಿ ಆಗುವಂತಹ ಇಚ್ಛಾಶಕ್ತಿಗಳು ಮತ್ತು ಅನೇಕ ಕ್ರಿಯೆಗಳು ಹಾಗೂ ದೇಹದ ಎಲ್ಲಾ ಅವಸ್ಥೆಗಳು ಸುಖ ದುಃಖಾದಿ ಎಲ್ಲ ಉಪಾಧಿಗಳು ಕೂಡ ದೇಹದ ಜೊತೆಯಲ್ಲಿಯೇ ಬಿಟ್ಟು ಹೋಗುತ್ತದೆ. ವಿದೇಹ ಮುಕ್ತಿಯಾದ ಮೇಲೆ ಮುಕ್ತಿ ಜೀವಿಯ ಹತ್ತಿರದಲ್ಲಿ ಮೇಲೆ ಹೇಳಿದ ಪ್ರಕಾರ ಯಾವ ಉಪಾಧಿ ವಿಕಾರವೂ ಇರುವುದಿಲ್ಲ. ನಿರ್ವಿಕಾರ ನಿರಾಧಾರವಾಗಿ ಸ್ವಯಂ ಸ್ವತಂತ್ರವಾಗಿ ಸ್ವರೂಪ ಮಾತ್ರ ಮುಕ್ತ ಸ್ಥಿತಿಯ ಅಕ್ರಿಯ ಸ್ಥಿತಿಯಲ್ಲಿರುತ್ತದೆ. ಯಾವಾಗಲೂ ವಿದೇಹ ಮುಕ್ತ ಜೀವಿಯು ದೇಹೋಪಾದಿಯ ಇಚ್ಛಾ ಸಂಕಲ್ಪ ಉಂಟಾಗುವ ಕ್ರಿಯೆ ಇರುವುದಿಲ್ಲ. ಅಂದ್ರೆ ದೇಹ ಇಲ್ಲದೆ ಸ್ವರೂಪಕ್ಕೆ ಯಾವುದೇ ಇಚ್ಛೆ ಇರುವುದಿಲ್ಲ. ಸ್ವಯಂ ಪ್ರಕಾಶಿತ ಶುದ್ಧ ಪಾರಕ್ ಸ್ವರೂಪ ಮತ್ತೆ ತತ್ವದ ಸಂಜೋಗವಿಲ್ಲದ ನಿರಾಧಾರವಾಗಿರುತ್ತದೆ. ಇದಿಷ್ಟು ಹೇಳಿದ ಮೇಲೂ ಒಂದು ಶಂಕೆ ಅಂತ ಕೇಳ್ತಿದ್ದಾರೆ ಶಿಷ್ಯ. ಅನಾದಿ ಜೀವಿಯು ಏಕದೇಹಿ ದೇಹೋಪಾದಿಯಿಂದ ಅನಂತರ ಅಸಂಖ್ಯವಾಗಿ ಯಾವುದರ ಕಾರ್ಯವಲ್ಲದೆ ಜ್ಞಾನ ಸ್ವರೂಪದಿಂದ ಅನಂತರಾಗಿದ್ದಾರೆ. ಆದರೆ ವಿದೇಹ ಮುಕ್ತ ಜೀವಿಯಲ್ಲಿ ಕ್ರಿಯೆ ಇರುವುದಿಲ್ಲ. ಏಕೆ? ಜೀವಸ್ವರೂಪ ಸ್ವಭಾವದಿಂದಲೇ ಯಾವುದಾದರೂ ಕ್ರಿಯೆ ಇದೆ ಎಂದು ಒಪ್ಪಿದರೆ ಸುಷುಪ್ತ ಅವಸ್ಥೆಯಲ್ಲಿ ಮತ್ತೆ ಮೂರ್ಛಾವಸ್ಥೆಯಲ್ಲಿ ನಡೆಯುವುದು, ಕುಳಿತುಕೊಳ್ಳುವುದು ಯಾವ ಕ್ರಿಯೆಯನ್ನು ನಾವು ಮಾಡುವುದಿಲ್ಲ. ಹೀಗೆ ಮನುಷ್ಯರಿಗೆ ಸ್ವಯಂ ಅನುಭವವಾಗುತ್ತದೆ. ಮತ್ತೆ ಜಾಗೃತಾವಸ್ಥೆಯಲ್ಲಿ ದೇಹೋಪಾದಿಯಿಂದ ಎಲ್ಲಾ ಜೀವಿಗಳಲ್ಲಿ ನಡೆಯುವುದು.
ಕುಳಿತುಕೊಳ್ಳುವುದು, ಎಲ್ಲಾ ಕ್ರಿಯೆಗಳನ್ನು ಮಾಡಲು ಸ್ವಾತಂತ್ರ್ಯ ಶಕ್ತಿ ಇದೆ. ಇದು ಅದರ ಸ್ವಾಧೀನದ ಮಾತಾಗಿದೆ. ಇದೆಲ್ಲದರಿಗೂ ಗೊತ್ತಿರುವಂತದ್ದೇ. ಆದರೂ ಅಲ್ಪ ಸುಖಕ್ಕೋಸ್ಕರವಾಗಿ ಯಾವಾಗಲೂ ಇಚ್ಛೆಯನ್ನುಂಟು ಮಾಡಿ ವಿಷಯಾನಂದ, ಸೂಕ್ಷ್ಮ ಅಹಂಕಾರ ಅಧ್ಯಾಸದಲ್ಲಿ ನಾವೆಲ್ಲರೂ ಅನಾದಿ ಕಾಲದಿಂದಲೂ ಮರೆತಿದ್ದೇವೆ. ಹೀಗೆ ಸತ್ಸಂಗದಿಂದ ಜಿಜ್ಞಾಸು ಜೀವಿಗಳು ಯಥಾರ್ಥ ತಿಳಿದ ಮೇಲೆ ಮತ್ತೆ ದೇಹವಿರುವ ತನಕ ಈ ಮರಿವೆಯನ್ನು ಪೂರ್ಣ ಸ್ವರೂಪದಿಂದ ಬಿಡಿಸಿ ವಿದೇಹ ಮುಕ್ತಿ ಸ್ಥಿತಿಯನ್ನು ಆ ಮುಕ್ತ ಜೀವಿಗಳ ಹತ್ತಿರ ದೇಹೋಪಾಧಿ ಇಂದ್ರಿಯಗಳು ಏನೂ ಇಲ್ಲದ ಕಾರಣ ತಮ್ಮ ಪಾರ ಸ್ವಯಂ ಸ್ವರೂಪವೇ ಮಾತ್ರವಿದ್ದು ಯಾವಾಗಲೂ ಅಕ್ರಿಯರಾಗಿರುತ್ತಾರೆ. ವಿಚಾರ ಮಾಡಿ ನೋಡಿ, ತಮ್ಮ ಯಾವುದಾದರೂ ಕೆಲಸ ಮಾಡುವಾಗ ತಪ್ಪಾಯಿತೆನಿಸುವ ಮತ್ತೆ ಪರೀಕ್ಷೆ ಆದ ಮೇಲೆ ಯಾರೂ ಆ ಕೆಲಸ ಮಾಡಲು ಹೋಗುವುದಿಲ್ಲ. ಹಾಗೆಯೇ ಪಾರದೃಷ್ಟಿಯಿಂದ ದೇಹದ ಅನೇಕ ಬಂಧನ ಮತ್ತು ದುಃಖದ ಎಲ್ಲಾ ಪರಿಸ್ಥಿತಿ ಮತ್ತು ತಪ್ಪುಗಳು ವಿಚಾರ ಮಾಡಿ ನೋಡಿ, ಯಾರು ಬಿಟ್ಟು ಬಿಡುತ್ತಾರೆಯೋ ಆಗಲೇ ಅವರು ಜೀವನ್ಮುಕ್ತರಾಗಿ ದೇಹಾಂತ್ಯವಾದ ಮೇಲೆ ಅಕ್ರಿಯರಾಗುತ್ತಾರೆ. ದೇಹದ ಉಪಾಧಿಯಿಂದಲೇ ಇಚ್ಛಾ, ಕ್ರಿಯೆ, ಕರ್ಮ ಮುಂತಾದೆಲ್ಲವೂ ಆಗುತ್ತವೆ. ವಿದೇಹ ಮುಕ್ತಿ ಸ್ಥಿತಿಯಲ್ಲಿ ಇಚ್ಛಾ, ಕ್ರಿಯೆ, ಕೋರಿಕೆ ಮುಂತಾದವು ಯಾವುದೂ ಚೈತನ್ಯ ಜೀವಿಗೆ ಇರುವುದಿಲ್ಲ. ಯಾಕೆಂದರೆ ತನ್ನ ಚೈತನ್ಯ ಸ್ವರೂಪದಲ್ಲಿ ಯಾವ ಇಚ್ಛೆಯೂ ಯಾವ ಕ್ರಿಯೆಯೂ ಇರುವುದಿಲ್ಲ. ಚೈತನ್ಯ ಅಕ್ರಿಯ ಸ್ವರೂಪನಾಗಿದ್ದಾನೆ. ಇಚ್ಛೆ ಮತ್ತು ಕೋರಿಕೆಗಳು ಸಂಸ್ಕಾರ ಬಲದಿಂದ ಬೇರೆಯಾಗಿ ಕಂಡುಬರುತ್ತದೆ. ಆದ್ದರಿಂದ ಅಲ್ಲಿ ಯಾವ ಉಪಾಧಿಯೂ ಇಲ್ಲದೆ ಶುದ್ಧ ಜ್ಞಾನ ಸ್ವರೂಪ ಮಾತ್ರ ಇರುತ್ತದೆ. ಚೈತನ್ಯ ಜೀವಿಯ ಸ್ವರೂಪದಲ್ಲಿ ಇಚ್ಛೆ ಇಲ್ಲ. ಇದಕ್ಕೆ ನಿದರ್ಶನವೆಂದರೆ, ಯಾವ ಇಚ್ಛೆಯು ಕಂಡು ಬಂದರೆ ಅದನ್ನು ಬೇರೆಯವರ ಬಳಿ ಆ ಇಚ್ಛೆಯ ಸ್ವರೂಪವನ್ನು ಬೇರೆ ಜೀವಿಗಳಿಗೆ ತನ್ನ ಇಚ್ಛೆ ಕೋರಿಕೆಗಳನ್ನು ತಿಳಿಸುತ್ತಾನೆ. ಅವನ ಸ್ವರೂಪದಲ್ಲಿ ಇಚ್ಛೆ ಇದ್ದಿದ್ದರೆ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಇಚ್ಛೆಯನ್ನು ತಿಳಿದು ಹೇಳುತ್ತಾನೆ. ಕೊನೆಗೆ ಇಚ್ಛೆಯೂ ಸಹ ಚೈತನ್ಯ ಜೀವಿಯು ಬೇರೆಯೇ ಆಗಿದ್ದಾನೆ. ಇದು ಇವತ್ತಿನ ಚಿಂತನೆ. ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವ. धन्यवाद। बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। पूज्यರು ಪ್ರಾತಃ ಸ್ಮರಣೆಗಳು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳು ಸುತ್ತಾ, ಗುರು ಮಾತಾಜಿಯವರ ದಿವ್ಯಚರಣೆಗಳು ಸುತ್ತಾ, ಭಕ್ತಿ ಮಾತೆಯರಾದ ಮಹನೀಯರಿಗೆ ಮಾತೆಯರಿಗೆ ಅನಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ. ವಿಷಯ ರಾಮ 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 ಅಂತೇಳಿ ಗಿಳಿಪಾಠದಂತೆ ಕಂಠಪಾಠ ಮಾಡಬೇಡಿ. ರಾಮನನ್ನ ತಿಳಿಯಿರಿ, ಯಾರು ರಾಮನು ಅಂತ. पंडित बात बदे सो जूटा, राम के कहे जगत गति पावई, कांडा कहे मुख मीठा, पावक कहे पांच जो डाहे, जल कहे तुषा बुझाई, भोजन कहे भूख जो बाजे, तो दुनिया तरी जाई, नर के संग सुआ हरि बोले, हरि प्रताप ना जाने, जो कबही उड़ी जाए जंगल में, तो हरि सुरती ना आने, बिन देखे बिनो अर्स परस बिनो, नाम लिए क्या होई, धन के कहे धनिक जो होई, निर्तक रहे न कोई, सांची प्रीति विषय माया सो, हरि भक्तन की फांसी, कहे कबीर एक राम बजे बिनो, बांधे यमपुर जासी. ಈ ಒಂದು ಶಬ್ದಗಳ ಅರ್ಥ ತಿಳಿಸ್ತಾ ಇದ್ದಾರೆ ಕಬೀರ್ ಸಾಹೇಬ್. मुख से किसी नाम के लेते सारे पापों का भस्म एवं मोक्ष प्राप्त होने की मान्यता पागलपन पुरा काल में नहीं था. ಕೇವಲ ಬಾಯಿಂದ ನಾವು ಯಾವುದೇ ಒಂದು ದೇವ ಸ್ಮರಣೆ
ರಾಮನೋ ಕೃಷ್ಣನೋ ಮಾಡ್ತಾ ಇದ್ರೆ ನಮ್ಮೆಲ್ಲ ಪಾಪಗಳು ಸುಟ್ಟು ಹೋಗ್ತವೆ ಮತ್ತು ಮೋಕ್ಷ ಸಿಗುತ್ತೆ ಅನ್ನೋದನ್ನ ಈ ಸ್ವೀಕಾರ ಮಾಡಿಕೊಂಡಿರೋ ವಿಚಾರ ಹುಚ್ಚುತನ. ಕೇವಲ ರಾಮ ರಾಮ ಅಂದ ಮಾತ್ರಕ್ಕೆ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಗ್ತವೆ, ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದು ಹುಚ್ಚುತನ. ಬಹಳ ಹಿಂದೆ ಇದಿರಲಿಲ್ಲ, ಸಾವಿರಾರು ವರ್ಷಗಳ ಹಿಂದೆ ರಾಮನ ವಿಚಾರಗಳೇ ಇರಲಿಲ್ಲ, ರಾಮನ ಶಬ್ದಗಳೇ ಇರಲಿಲ್ಲ ಅಂತೇಳಿ ಗ್ರಂಥಗಳು ಹೇಳ್ತವೆ. ಇದು ಕೋಟಿ ರಾಮ ರಾಮ ಅಂತ ಬರೆದ್ರೆ ಮೋಕ್ಷ ಆಗುತ್ತೆ ಅಂತ ಸುಳ್ಳು. ಅದನ್ನೇ ಹೇಳ್ತಾ ಇರೋದು. ರಾಮನಾಮ ಇರಲಿಲ್ಲ, ಗ್ರಂಥಗಳು ಓದ್ತಾ ಇದೀವಿ ಸ್ವಾಮಿ ನಾವು. ಅದರ ಆಧಾರದ ಮೇಲೆ ಹೇಳ್ತಾ ಇರೋದು. ಒಂದು ಉದಾಹರಣೆ ಕೊಡೋದಾದ್ರೆ, ಗೀತೆಯಲ್ಲಿ 700 ಶ್ಲೋಕಗಳಿರಲಿಲ್ಲ, ಕೇವಲ 86, 80, 90, 100 ಶ್ಲೋಕಗಳಿದ್ದದು. ತದನಂತರ ಶಂಕರಾಚಾರ್ಯರ ಅವಧಿಯಲ್ಲಿ ಇವುಗಳನ್ನೆಲ್ಲ ಜೋಡಿಸಲಾಯಿತು ಅಂತೇಳಿ ಗ್ರಂಥಗಳು ಹೇಳ್ತಾವೆ. ಅದಕ್ಕೆ ಉದಾಹರಣೆ ಏನು ಅಂತಂದ್ರೆ, ದೇವರು ಅನಿಸ್ಕೊಂಡವನು ಯಾವುದೇ ಸಮುದಾಯಕ್ಕೆ ಭೇದ ಭಾವ ಇಲ್ಲದೆ ಜ್ಞಾನವನ್ನ ಕೊಡತಕ್ಕಂಥ ವ್ಯಕ್ತಿ ಆಗ್ಬೇಕು. ಎಲ್ಲಾ ಸಮುದಾಯಕ್ಕೂ ಕೊಡುವಂತ ಜ್ಞಾನವನ್ನು ಕೊಡುವಂತ ವ್ಯಕ್ತಿ ಆಗ್ಬೇಕು. ಆದ್ರೆ ಗೀತೆನಲ್ಲಿ ಒಂದು ಸೇರಿಸಿದ್ದಾರೆ, ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣರು ಮಾತ್ರ ಇದನ್ನ ತಿಳಿಬೇಕು ಅನ್ನೋ ವಿಚಾರವನ್ನ ಗೀತೆಯಲ್ಲಿ ಸೇರಿಸಿದ್ದಾರೆ. ಮತ್ತು ಕೆಲಸ ಕಾರ್ಯಗಳನ್ನ ಯಾರ್ಯಾರು ಪಾಲಿಗೆ ಏನೇನು ಕೆಲಸ ಕಾರ್ಯಗಳು ಬಂದಿದೆಯೋ ಅದನ್ನೇ ಅವ್ರು ಮಾಡಬೇಕು ಅಂತಾನು ತಿಳಿಸಿದ್ದಾರೆ. ಏನೋ ಇವಾಗ ನಮ್ಮ ಕುಲಕಸಬು ಏನೋ ನೇಯ್ಗೆ, ಇದನ್ನೇ ಮಾಡಬೇಕು. ಒಕ್ಕಲ್ತನನೇ ಮಾಡಬೇಕು. ಯಾವುದೇ ದೇವರು ಈ ರೀತಿ ಹೇಳೋದಿಲ್ಲ. ಜ್ಞಾನ ಎಲ್ಲರಿಗೂ ಸಿಗುವಂತಾಗಬೇಕು ಅನ್ನೋ ವಿಚಾರವನ್ನ ದೇವರು ಪ್ರಸ್ತುತಪಡಿಸ್ತಾನೆ. ದೇವರು ಅಂದ್ರೆ ಏನು? ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ ತಾನೆ. ಎಲ್ರಿಗೂ ಒಳ್ಳೇದು ನೋಡಿ. ಇವೆಲ್ಲ ಈ ನಂತರದ ದಿನಗಳಲ್ಲಿ ಈ ಶ್ಲೋಕಗಳನ್ನ ಸೇರಿಸಲಾಯಿತು. ಅಲ್ಲಿಗೆ ದೇವರೊಬ್ಬ ಬ್ರಾಹ್ಮಣ ಒಬ್ಬರೇ ನೋಡ್ಬೇಕು, ಅವರೇ ನೋಡ್ಬೇಕು. ಹಾಗೆ ಇದ್ದಿದ್ದು ಮೊದಲೆಲ್ಲ, ಹಾಗೆ ಇದ್ದಿದ್ದು ಸ್ವಾಮಿ. ಮತ್ತೆ ಅದು ಭಗವದ್ಗೀತೆಯಲ್ಲಿ ಸೇರಿಸಿದ ಮೇಲೆ ಭಗವದ್ಗೀತೆ ಅತಿ ಶ್ರೇಷ್ಠ ಅನ್ನೋದೇನು ಇವ್ರು ಒಪ್ಕೊಂಡಿದ್ದಾರೆ. ಅದನ್ನ ಹೇಳಿಲ್ವಾ? ಇಲ್ಲಿ ಸ್ವೀಕಾರ ಮಾಡಿದ್ದೀವಿ, ರಾಮನಾಮ ಹೇಳೋದು ನಮಗೆ ಮೋಕ್ಷ ಸಿಗುತ್ತೆ ಅಂತ ಅವರೆಲ್ಲ ಹೇಳಿದ್ರು. ನಾವು ಅದನ್ನು ಒಪ್ಕೊಂಡಿದ್ದೀವಿ, ಅದನ್ನು ಮಾಡ್ತಾ ಇದ್ದೀವಿ. ವಿಚಾರ ಮಾಡಲಿಲ್ಲ ನೀವು ವಿಚಾರ ಮಾಡಬೇಕು. ಅಂದ್ರೆ ನಾವು ಮನುಷ್ಯರಾದಂಥವ್ರು ವಿಚಾರ ಮಾಡಬೇಕು. ಇದು ಸಾಧ್ಯನಾ? ಏನೋ ಸಾಧ್ಯನಾ? ಈ ಇದೆಲ್ಲ ಆಗುತ್ತಾ? ಅದೇ ವಿಚಾರ. ಪಾಪಗಳು ನಾಶವಾಗಿ ಸುಖ ಮೋಕ್ಷ ಸಿಕ್ಬಿಡುತ್ತೆ ಅನ್ನೋದು ಅದೇನು ಬಹಳ ಸುಲಭದ ಮಾತಲ್ಲ. ಪಾಪಗಳು ಅವರವರು ಮಾಡಿದ ಕಥೆಗಳು ಹೇಳ್ತಾ ಇದ್ದಾರೆ. ರಾಮನು ಮಾಡಿದ ಪಾಪಕ್ಕೆ ಕೃಷ್ಣ ಅವತಾರದಲ್ಲಿ ಅದನ್ನ ಭೋಗಿಸಿದ. ಯಾವುದು? ಮೋಸದಿಂದ ರಾಮ ವಾಲಿಯನ್ನ ಕೊಂದದ್ದನ್ನ ಕೃಷ್ಣ ಅವತಾರದಲ್ಲಿ ಅದನ್ನು ಭೋಗಿಸ್ತಾವನು. ಅವನೇ ಹೇಳ್ತಾನೆ, ರಾಮ ಕಥೆಯಲ್ಲಿ ಹೇಳ್ತಿದೆ ರಾಮಾಯಣದಲ್ಲಿ, ನಾನು ನಿನ್ನ ಮೋಸದಿಂದ ಹೊಡೆದಿದ್ದೀನಿ ನಿಜ, ಮುಂದಿನ ಜನ್ಮದಲ್ಲಿ ಇದನ್ನ ಮುಯಿ ತೀರಿಸ್ಕೋ. ಈಗಿರುವಾಗ ಕೇವಲ ರಾಮನಾಮದಿಂದ ನಮಗೆ ಮುಕ್ತಿ ಸಿಕ್ಬಿಡುತ್ತಾ? ನಮ್ಮ ಪಾಪಕರ್ಮಗಳೆಲ್ಲ ಸುಟ್ಟು ಭಸ್ಮ ಆಗ್ತವ? ಅದನ್ನ ವಿಚಾರ ಮಾಡಿ ಅಂತಾನೆ ಹೇಳ್ತಾರೆ. ಅಷ್ಟೊಂದು ಸುಲಭನಾ ಮೋಕ್ಷ, ಬಿಡುಗಡೆ? ಅದನ್ನೇ ಹೇಳ್ತಾರೆ ಕವಿ. ಅಷ್ಟು ಸುಲಭನಾ? ಅಷ್ಟೊಂದು ಸುಲಭ ಆಗಿರೋದು ಎಲ್ಲರೂ ಸಹ ಮೋಕ್ಷ ಪಡೆದು ಬಿಡ್ತಾ ಇದ್ರು. ಮುಕ್ಕೋಟಿ ಬರುತ್ತಿರಲ್ಲ, ಎಲ್ಲರಿಗೂ ಮೋಕ್ಷ ಸಿಕ್ಬಿಡೋದು. ಅವ್ರ ಕರ್ಮ ಅಲ್ಲ, ಯಾರು ಅನುಭವಿಸೋದು? ಅವರೇ ಅನುಭವಿಸ್ಬೇಕು.
ಅದಕ್ಕೆ ಇಷ್ಟೊಂದು ಸಾಧನೆಗಳನ್ನು ಹೇಳಿರೋದು ನಮ್ಗೆ. ಸರಿ, ಏನು? ಮತ್ತೆ ದೊಡ್ಡ ದೊಡ್ಡ ಭಾಷಣದಲ್ಲಿ ಹೇಳ್ತಾರೆ ರಾಮ ಎಷ್ಟೋ ಲಕ್ಷಾಂತರ ವರ್ಷ ಹಿಂದೆ ಇದ್ದು ಅದನ್ನ ಮರಿಮಾಚಿದ್ರು, ಮೋದಿ ಅವರೇ ಅದನ್ನ ತಗೊಂಬಂದು ಬಿಡಿ ರಾಜಕೀಯ ಅಲ್ಲ ಹೇಳೋದು ಹೇಳ್ತಾರೆ ಅವ್ರು, ದೊಡ್ಡ ದೊಡ್ಡ ಸಾಂಪ್ರದಾಯ ಭಾಷಣದಲ್ಲಿ ಹೇಳ್ತಾರೆ. ಹೇಳ್ತಾರೆ. ಆ ಜನಕ್ಕೆ ಮತ್ತೆ ಈ ಮೂಢನಂಬಿಕೆ ಹೋಗ್ಬೇಕಾದ್ರೆ ಕಷ್ಟ ಅಲ್ವಾ? ಮೂಢನಂಬಿಕೆ ಹೋಗ್ಬೇಕಾದ್ರೆ ಅದೇ ಕಷ್ಟ, ಲಕ್ಷಾಂತರ ಸತ್ಯನ ಜನ ತಿಳಿಸೋ ಕಡೆ ಬರಬೇಕು ಅವರು. ನಾನು ಹೇಳೋದು ಅವರು ರಾಜಕೀಯ ಅಂತಲ್ಲ ಸ್ವಲ್ಪ. ಹಾ. ಲಕ್ಷಾಂತರ ಜನ ಸೇರಿರ್ತಾರೆ, ಅವ್ರಿಗೆ ಈ ಮಾತು ಕಿವಿಯಲ್ಲಿ ಬಿದ್ದ ಮೇಲೆ ಅವ್ರು ಹೆಂಗೆ ಈ ತರ ಜ್ಞಾನಕ್ಕೆ ಬರ್ತಾರೆ? ಯಾವ ಮಾತು? ಹಾ? main ಅದೇ. ಯಾವ ಮಾತು? ಈ ಮಾತುಗಳು ಅಂದ್ರೆ ನಮ್ಮದು ಅಲ್ಲ, ಈ ಮಾತುಗಳು ಪಬ್ಲಿಕ್ ನಾಗ ಎಲ್ಲೂ ಹೇಳ್ತಾ ಇಲ್ಲ ಯಾರೂನು. ನೀವ್ ಹೇಳ್ದಂಗೆ ಭಾಷಣಗಳಲ್ಲಿ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಹೇಳ್ತಾ ಇಲ್ಲ. ಇದೆಲ್ಲ ಒಂದು ಸಣ್ಣ ಸಣ್ಣ ಒಂದು ಆಶ್ರಮಗಳಲ್ಲಿ, ಅದು ಇಂತಹದ್ದೇ ಆಶ್ರಮಗಳಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾ. ಹಾ. ಜಾಸ್ತಿ ಆಗಿ ಜನ ಕೇಳಿದಾಗ ಜಾಸ್ತಿ ಆಗ್ತದೆ. ನಾನು ಹೇಳೋದು ಅಷ್ಟೇ ಸ್ವಾಮಿ, ಇನ್ನೇನು. ಭಾಷಣಗಳಲ್ಲಿ ಈ ವಿಚಾರಗಳನ್ನು ಹೇಳಿದ್ರೆ ಅವ್ರ ವ್ಯವಹಾರ ನಡೆಯೋದಿಲ್ಲ. ಗೊತ್ತಾಯ್ತಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಭಾಷಣಗಳು ಕಬೀರ್ ಸಾಹೇಬರು ಆ ಸಮಯದಲ್ಲಿ ಸರ್ಕಲ್ ನಲ್ಲಿ ಇತ್ತು ಹೇಳಿದ್ರು, ನಾನನ ಯಾರು ತಗೊಂಡವ್ರು ತಗೊಂಡ್ರು, ಬಿಟ್ಟವ್ರು ಬಿಟ್ರು. ಪಕ್ಷಪಾತ, ಸಂಪ್ರದಾಯ ಇವುಗಳ ಹಿಂದೆ ಬಿದ್ದು ಅವ್ರು ಬಿಟ್ಕೊಡಕ್ ತಯಾರಿಲ್ಲ ಅವರು. ಇಲ್ಲಿ 10 ವರ್ಷದಿಂದ ಮಾಡ್ತಾ ಇದ್ರೆ ಬಿಡಕ್ ಆಗಿಲ್ಲಣ್ಣ. ಇವತ್ತು ನಾಳೆ ಎಲ್ಲೋ ಹೇಳ್ತೀರಾ, 10 ವರ್ಷದಿಂದ ಮಾಡೋರು ಬಿಡ್ತಾ ಇಲ್ಲ. ಇಲ್ಲಿ ಮುಂದಿರೋದ್ರೊಳಗೆ ಏನ್ ಮಾಡ್ತೀರಾ? ಹಂಗೆ ಸುಲಭ ಅಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಸೈಕಳೋ ವರ್ಷ, ನೂರಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ ರಾಮನಾಮ ಜಪ ಆರಂಭ ಹೋಗಿ. 100 ವರ್ಷಗಳ ಹಿಂದೆ ಇದಾಗಿದ್ದು, 100 ವರ್ಷಗಳಿಂದ ಹಿಂದೆ ಆಗಿದ್ದು ಇದು ರಾಮನಾಮ ಜಪ. ಮೊದಲು ಇರಲಿಲ್ಲ. ಮತ್ತು ರಾಮ ಅಂತ ಏನಕ್ಕೆ ತಗೊಂಡ್ರು ಕಬೀರ್ ಸಾಹೇಬರು? ಅವರ ಗುರುಗಳು ವೈಷ್ಣವ ಸಂಪ್ರದಾಯಸ್ಥರಾದ ರಮಾನಂದ ಸ್ವಾಮಿಗಳು. ಅವರು ರಾಮನನ್ನ ಪೂಜೆ ಮಾಡ್ತಾ ಇದ್ರು. ಅವರನ್ನ ಇವರು ಗುರುಗಳು ಮಾಡಿದ್ರು. ಯಾಕೆ ಗುರುಗಳನ್ನು ಮಾಡಿದ್ರು ಗೊತ್ತಾ? ಇವರು ಹೀಗೆ ಪ್ರವಚನ ಕೊಡೋ ಸಂದರ್ಭದಲ್ಲಿ ಇವರ ವಿಚಾರಗಳಿಂದ ಕೆಲವರಿಗೆ ಅಪೋಸಿಟ್ ಆಯ್ತು, ವಿರೋಧ ಆಯ್ತು. ನಿಜವಾದ ವಿಚಾರಗಳಿಂದ ಅವ್ರೇನ್ ಮಾಡಿದ್ರು, ನಿಮ್ ಗುರು ಯಾರು ಅಂದ್ರು. ನಾನು ಗುರುನ್ ಮಾಡಿಲ್ಲ ಅಂತ. ಗುರುನ್ ಮಾಡದೇ ಇಲ್ಲದ ಮೇಲೆ ನೀನು ಒಂದು ವೇದಿಕೆ ಮೇಲೆ ಕುಳಿತು ನಿಂತು ಮಾತನಾಡುವ ಹಕ್ಕು ಇಲ್ಲ ಅಂತ ಅಂದ್ಬಿಟ್ರು. ಅವರಿಗೆ ಹಕ್ಕು ಇಲ್ಲ. ಕಬೀರ್ ಸಾಹೇಬ್ರಿಗೆ ಹೇಳಿದ್ರು ಅವರು, ಪಂಡಿತರು. ಇವರು ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಆಪೋಸಿಷನ್ ಆಯ್ತು. ಇವಾಗ ಆಪೋಸಿಟ್ ಆಯ್ತಲ್ಲ ಇದು. ರಾಮ ಅಂದ್ರೆ ಅಯೋಧ್ಯ ರಾಮನಲ್ಲ, ದಶರಥ ರಾಮನಲ್ಲ, ನಿನ್ನ ಆತ್ಮಲ್ಲಿರ್ತಕ್ಕ ರಾಮ ಅಂತ ಈ ರೀತಿಯಾಗಿ ಆಧ್ಯಾತ್ಮ ವಿಚಾರಗಳನ್ನ ಹೇಳುವಾಗ ಅವ್ರಿಗೆ ರಾಮನ ಭಕ್ತರಿಗೆ ಕಿರಿಕಿರಿ ಆಯ್ತು. ಹೇಳಿದ್ರು, ಇನ್ನು ಗುರು ಯಾರು ಅಂದ್ರು. ನಾನು ಗುರುನ್ ಮಾಡಿಲ್ಲ. ಗುರುನ್ ಮಾಡದೆ ಇದ್ದ ಮೇಲೆ ನೀನು ಇಂಥ ವಿಚಾರ ಹೇಳೋದಕ್ಕೆ ಹಕ್ಕಿಲ್ಲ. ಆಗೇನ್ ಮಾಡಿದ್ರು, ಯಾಕೆ ರಮಾನಂದರನ್ನ ಗುರುನ ಅಂತ ಆಯ್ಕೆ ಮಾಡ್ಕೊಂಡ್ರು. ಅವರು ಮಾನಸಿಕವಾಗಿ ರಾಮನನ್ನ ಪೂಜೆ ಮಾಡ್ತಾ ಇದ್ರು, ಬಾಹ್ಯದಲ್ಲೂ ಪೂಜೆ ಮಾಡ್ತಾ ಇದ್ರು. ಅವರ ಆಚರಣೆಗಳು ಶುದ್ಧವಾಗಿದ್ವು. ಏನು, ವೈರಾಗ್ಯ ಮಾರ್ಗದಲ್ಲಿದ್ವು ಅವ್ರದ್ದು ಆಚರಣೆಗಳು. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಆ ಸಮಯದಲ್ಲಿ ಆಯ್ಕೆ ಮಾಡಿ ಅವ್ರನ್ನ ನೋಡಕ್ ಹೋಗ್ತಾರೆ. ಅವರು ಅಷ್ಟೊಂದು ಸುಲಭವಾಗಿ ದರ್ಶನ ಕೊಡ್ತಾ ಇರಲಿಲ್ಲ. ಅದರಲ್ಲೂ ಈತ ಮುಸ್ಲಿಂ ಸಮುದಾಯದಲ್ಲಿ ಬೆಳೆದವರು ಅಂತೇಳಿ ಬಿಡೋದಿಲ್ಲ ಇವ್ರನ್ನ ಒಳಗಡೆ. ಪ್ರತಿದಿನ ರಮಾನಂದರು ಸ್ನಾನಕ್ಕೆ ಹೋಗ್ತಾರೆ ಬೆಳಗಿನ ಜಾವ 4 ಗಂಟೆಯಲ್ಲಿ. ಮುಸ್ಲಿಂ ಸಮುದಾಯದಲ್ಲಿ ಬೆಳೆದಿರೋದು, ಮುಸ್ಲಿಂ ಸಮುದಾಯಕ್ಕೆ ಸೇರಿರೋದು. ಹೇಳಿ, ಯಾವ್ದು ಕಚ್ಚು ಕಾಣ್ತು? ಮುಸ್ಲಿಮ್ಸೇ ಅವರು ಒಟ್ಟು ಜ್ಞಾನಾರ್ಜನೆ ಮಾಡಿ 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 ಅವರು ಮುಸ್ಲಿಮ್ಸ್ ಅಲ್ಲ, ಮುಸ್ಲಿಮರು ಪೋಷಣೆ ಮಾಡಿದ್ರು. ಅವರು ಮುಸ್ಲಿಂ ದಂಪತಿಗಳಿಗೆ ಹುಟ್ಟಿದವರಲ್ಲ. ಪ್ರಕಟ ಆದ್ರು ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂತ ಅವ್ರ ಜನನ ಏನೋ ಒಂದು ರೀತಿ ಇದೆ, ಅರ್ಥ ಆಯ್ತಾ? ಪೋಷಣೆ ಮಾಡಿದ್ರಿಂದ ಮುಸ್ಲಿಂ ಸಮುದಾಯವನ್ನು ಅಂತೇಳಿ ಇವನ್ನ ತೀರ್ಮಾನ ಮಾಡಿದ್ರು. ಯಾಕೆ ಹೇಳಿದೆ ಅಂದ್ರೆ, ನಮಗೂ ಕಬೀರ್ ಅಂತ ಕೆಲವರು ಕೇಳ್ತಾರೆ, ಬೇಕು ಅಂತ ಸಲೀಸಾಗಿದ್ವಲ್ಲ ಅವ್ರಿಗೆ ಏನೋ ನಮ್ ವೀಕ್ನೆಸ್ ಬೇಕು. ಅವರು ನಾನು ಕೇಳಿದೆ, ಕಬೀರ್ ಜನದಲ್ಲಿ ಹಲವಾರು
ಹಲವಾರು ಹಲವಾರು ರೀತಿ ಕಥೆಗಳನ್ನು ಹುಟ್ಟಿ ಹಾಕಿದ್ದಾರೆ. ಒಂದು ಸಾರಿ ಆನೇಕಲ್ನಲ್ಲಿ ಇದೇ ವಿಚಾರ ಬಂದಾಗ ಕವಿಯರು ವಿಧವೆಯಲ್ಲಿ ಹುಟ್ಟಿದ್ರು ಅಂತ ಆ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ. ಯಾವುದೋ ಒಂದು ಪುಸ್ತಕ ನೋಡ್ತಾ ಇದ್ದಾಗ ಅಲ್ಲಿ ಸಿಕ್ತು ವಿಧವೆಯಲ್ಲಿ ಹೇಗೆ ಹೋಗ್ತಾರೆ. ರಮಾನಂದರ ಬಳಿ ಒಬ್ಬ ವಿಧವೆ ಅವಳ ನಮಸ್ಕಾರ ಮಾಡಿದಾಗ ವಿಧವೆ ಅನ್ನೋದು ಗೊತ್ತಿಲ್ಲದೆ ಆಕೆಗೆ ಆಶೀರ್ವಾದ ಮಾಡಿದ್ರು, ಪುತ್ರವತಿ ಭವ, ಆಗ ಜನನವಾದರು ಅಂತೇಳಿ ಒಂದು ಕಥೆ ಕಬೀರ್ ಸಾಹೇಬ್. ಮತ್ತೊಂದು ಪ್ರಕಟ ಆದ್ರು ಅವರು ಯಾರೇ ಗರ್ಭದಲ್ಲಿ ಧಾರಣೆ ಆಗಲಿಲ್ಲ ಅವರು ಅಂತ. ಅರ್ಥ ಆಯ್ತಾ? ಹೀಗಾಗಿ 2-3 ಕಥೆಗಳಿದ್ದಾವೆ. ಕೊನೆಗೆ ಅವ್ರನ್ನ ಪೋಷಣೆ ಮಾಡಿದವರು ನದಿ ದಡದಲ್ಲಿ ಸಿಕ್ಕಿದಂತ ಈ ಶಿಶುವನ್ನ ಕಬೀರ್ ಸಾಹೇಬ್ರನ್ನ ಪೋಷಣೆ ಮಾಡಿದವರು ನೀರು ನೀಮ ಅಂತ ಮುಸ್ಲಿಂ. ಅವರು ಮೂಲತಃ ಹಿಂದೂಗಳೇ, ಅವ್ರನ್ನ ಬಲವಂತವಾಗಿ ಮತಾಂತರ ಮಾಡಲಾಗಿತ್ತು ಆ ಸಮಯದಲ್ಲಿ, ಬಲವಂತವಾಗಿ ಮತಾಂತರ ಮಾಡಲಾಗಿತ್ತು. ಹಾಗಾಗಿ ಅವರು ಹಿಂದೂಗಳು ಪೋಷಣೆ ಮಾಡಿದ್ರಿಂದ ಅವ್ರಿಗೆ ಕಬೀರ್ ಅಂತ ಹೆಸರಿಟ್ರು. ಕಬೀರ್ ಅವ್ರು ಮೂಲತಃ ಅವ್ರು ಹೇಳ್ತಾರೆ, ನಾನು ಹಿಂದೂನೂ ಅಲ್ಲ, ನಾನು ಮುಸಲ್ಮಾನನೂ ಅಲ್ಲ, ನಾನು ಕೇವಲ ಆತ್ಮಸ್ವರೂಪಿ. ದೇಹ ಯಾರೋ ಸಾಕಿರ್ಬೋದು, ಆಯ್ತಾ? ಹಾಗಾಗಿ ಮೂಲ ಕಥೆಗೆ ಬರೋಣ. ಈ ರೀತಿಯಾಗಿ ಅವರು ಪ್ರತಿನಿತ್ಯ ಒಳಗಡೆ ಬಿಡೋದಿಲ್ಲ, ಇವ್ರನ್ನ ಪ್ರತಿನಿತ್ಯ ಗಂಗಾ ಸ್ನಾನಕ್ಕೆ ಹೋಗೋ ಅಭ್ಯಾಸ ರಮಾನಂದರು. ಇನ್ನೊಂದು ಇದು ನೈಜನ ಇಲ್ಲ, ಅವರು ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ವಿಧವೆಯಾಗಿ ಹುಟ್ಟಿರೋದು ಅಂದ್ರೆ ಬರೀ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಕಲ್ಪನೆ ತಾನೆ, ಅವೆಲ್ಲ ನೈಜವಾಗಿ ಇಲ್ವಲ್ಲ. ನಾವು ವಿಚಾರ ಮಾಡಿದ್ರೆ, ಸೈಂಟಿಫಿಕ್ ಆಗಿ ವಿಚಾರ ಮಾಡಿದ್ರೆ, ಒಂದು ಹೆಣ್ಣು ಗಂಡು ಇಂದ ಮಾತ್ರ ಒಬ್ಬ ವ್ಯಕ್ತಿಯ ಸ್ತ್ರೀಯಾಗಿ ಪುರುಷ ಆಗಲಿ ಜನನ ಆಗೋದು. ನಿಷ್ಕರ್ಷ ಜ್ಞಾನದಲ್ಲಿ ಅದೇ ಹೇಳೋದು, ಯಾವುದೇ ಒಂದು ಮನುಷ್ಯ ಏನು ಅಂತ ಹೇಳ್ಬಿಟ್ಟು ಅದು ನೈಜವಾಗಿ ಹೇಳಿರೋದು. ಅದರಿಂದ ಅದು ನೈಜ ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನಲ್ಲಿ. ಕತೆ ಎಲ್ಲ ಸಿಕ್ಕಿರೋದನ್ನ ಅಷ್ಟೇ, ಅದು ಅಷ್ಟೇ. ಸತ್ಯ ಅದೇ ಅಷ್ಟೇ ಸಿಕ್ತಿರೋದು. ನಾವು ಹೋಗ್ಬೇಕು, ನಾವು ಅವ್ರ ವಿಚಾರಗಳ ಮೇಲೆ ನಾವು ಹೋಗ್ಬೇಕು ಅಷ್ಟೇ. ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲ ಹುಡುಕ್ಬಾರ್ದು ಅಂತಾರೆ. ಅವ್ರು ಹೇಳ್ದಂಗೆ ನಮ್ ವೀಕ್ನೆಸ್ ವೀಕ್ ಅದು ಅನ್ನೋದಕ್ಕೆ ಕೇಳ್ತಾರಲ್ಲ ನಾ ಕೆಲವರು, ಅದಕ್ಕೆ ಮುಖ್ಯ ತತ್ವ ಏನಿದೆ, ಸತ್ವ ಅದನ್ನ ನಾವು ಚಿಂತನೆ ಮಾಡೋಣ. ಸಿಕ್ಕಿದ್ರು ಅನ್ನೋದು ಸರಿಯಾಗಿ ಅಷ್ಟೇ ಅಷ್ಟೇ ಆ ಪಾಯಿಂಟ್ ಮೇಡಮ್ ಹೇಳೋದು ಕರೆಕ್ಟ್. ಯಾಕೆ ಗೊತ್ತಾ, ಫಸ್ಟ್ ಅವರು ಇದು ಹೇಳ್ಬಿಟ್ಟು ಮುಂದಕ್ಕೆ ಹೋಗಪ್ಪ ಅಂತಾರೆ ನಮ್ಮನ್ನ. ಇದನ್ನ ಕತೆ ಹೇಳಿ ನೀವು, ಅದಕ್ಕೆ ಇನ್ನೊಂದು ಕತೆ ಹೇಳ್ಬೇಕು ನೀವು, ಗೋರಖ್ನಾಥ್ ಕತೆ ಹೇಳ್ಬೇಕು ನೀವು, ಅದಕ್ಕೆ ಎಲ್ಲ ತಿಳಿದಿರ್ಬೇಕು ನೀವು, ಅಧ್ಯಯನ ಮಾಡಿ ಸ್ವಾಮಿ ಸ್ವಲ್ಪ. ಗೋರಖ್ನಾಥ್ ಹೆಂಗ್ ಹುಡ್ದ ಗೊತ್ತಿದ್ಯಾ? ಗೋರಖ್ನಾಥ್ ಗೊಬ್ಬರಲ್ಲಿ ಹುಡ್ದ ಅಂತ, ಅದು ಸಾಧ್ಯನಾ? ಗೋರಖ್ನಾಥ್ ಗೊಬ್ಬರನಲ್ಲಿ ಹುಡ್ದ. ಹೇಗೆ? ಅವನ ಗುರು ಮತ್ಸ್ಯೇಂದ್ರನಾಥ್ ಭಿಕ್ಷೆಗೆ ಬರ್ತಾನೆ, ಎಲ್ಲ ಒಂದ್ ಕಡೆ ಭಿಕ್ಷೆಗೆ ಬಂದ. ಆ ಕಡೆ ಒಬ್ಬ ಮಕ್ಕಳಿಂದ ಇರತಕ್ಕಂಥ ಹೆಣ್ಣು ಮಗಳು ಭಿಕ್ಷೆ ಹಾಕ್ತಾಳೆ. ಆಗ ಆಕೆಗೆ ಅವನ ಆಶೀರ್ವಾದ ಮಾಡ್ತಾನೆ, ಕೇಳ್ಕೊಳ್ತಾಳೆ, ನನಗೆ ಮಕ್ಕಳಿಲ್ಲ ಸ್ವಾಮಿ, ಮಕ್ಕಳಾಗಿಲ್ಲ, ಎಲ್ಲರೂ ನನ್ನ ಬೈತಾ ಇದ್ದಾರೆ ಅಂತ. ಹಾಗಾಗಿ ಒಂದು ವಿಭೂತಿ ಕೊಡ್ತಾನೆ, ವಿಭೂತಿ, ಇದನ್ನ ನೀನು ಸೇವನೆ ಮಾಡಮ್ಮ, ಇದು ಮಗು ಆಗುತ್ತೆ. ಅವಳು ಸೇವನೆ ಮಾಡೋದಕ್ಕಿಂತ ಮುಂಚೆ ಅಕ್ಕಪಕ್ಕದವರು, ಅಲ್ಲ ಕಣೆ, ವಿಭೂತಿ ಕುಡಿದು ಬಿಟ್ರೆ ಮಕ್ಕಳಾಗ್ಬಿಡ್ತಿತ್ತೇನೆ ಅಂತ ಸೇಡಿಸಿದಾಗ ಅವಳೇನ್ ಮಾಡ್ಬಿಡ್ಲ, ಅದನ್ನ ಗೊಬ್ಬರಕ್ಕೆ ಹಾಕ್ಬಿಡ್ಲು. ಹಿಂದ್ಗಡೆ ಹೋಗಿ ತಿಪ್ಪೆಗುಂಡಿಗೆ, ಹಿಂದೆ ಎಲ್ಲ ತಿಪ್ಪೆಗುಂಡಿತ್ತು ಅಲ್ವಾ. ಅವ್ನು ಹೇಳ್ಬಿಟ್ಟು ಹೋಗಿರ್ತಾನೆ, ನಾನು ಇಂಥ ದಿನ ಬರ್ತೀನಮ್ಮ, ಆ ಮಗು ನನಗೆ ವಾಪಸ್ ಕೊಡ್ಬೇಕು. ಒಂದು 10 ವರ್ಷ ಬಿಟ್ಟ ಮೇಲೆ ಬಂದ, ಅದೇ ಮನೆ ಹತ್ರ ಬಂದು ಭಿಕ್ಷೆ ಕೇಳ್ದ. ಅದೇ ಹೆಂಗಸು ಬಂದು ನೋಡ್ದಾನೆ ಇವಳಿಗೆ ಭಯ ಆಗ್ಬಿಡುತ್ತೆ. ಹೇಳಿದ್ದಾನ, ಮಗು ನನಗೆ ವಾಪಸ್ ಕೊಡ್ಬೇಕು. ಆವಾಗ ನಡೆದ ವಿಚಾರವನ್ನು ಹೇಳ್ತಾಳೆ, ನಾನು ತಗೊಂಡೋಗಿ ಹಾಕ್ಬಿಟ್ಟೆ, ಅಕ್ಕಪಕ್ಕದವ್ರು ನನ್ನ ಇದು ಮಾಡಿದ್ರು ಅಂತ. ಎಲ್ಲ ಹಾಕಲೆ ತೋರಿಸ್ ನಡಿ, ಹೋಗಿ ತಿಪ್ಪೆಗೆ ತೋರಿಸ್ತಾಳೆ. ಅವ್ರು ಹೇಳ್ತಾನೆ, ಗೊಬ್ಬರದಲ್ಲಿ ಇದ್ಯಾ, ಇನ್ನು ಗೋರಖ್ನಾಥ್ ಅಂತ ನಾಮಕ ಮಾಡಿದ್ದೀನಿ, ಗೋರಖ್ನಾಥ್ ಎದ್ದು ಬಾ ಅಂತಾನೆ. ಸಾಧ್ಯನಾ? ಇದು ಎದ್ದು ಬಂದ್ಬಿಡ್ತಾನೆ. ಇದು ಸಾಧ್ಯನಾ? ವಿಚಾರ ಮಾಡಿ. ಇದು ಹಾಗೇನೆ, ಇದು ನಾನು 2ನೇ ಸಲ ನಿಮ್ಗೆ ವಿಚಾರ ಹೇಳ್ತಾ ಇರೋದು.
ಹೇಳಿದಿರ ಲಾಸ್ಟ್ ಟೈಮ್. ಹೇಳಿ ಅದ ಎರಡನೇ ಸರಿ. ಇದು ಹೇಗೋ ಅದು ಹಾಗೆ, ಇದು ಹೇಗೋ ಅದು ಹಾಗೆ. ಅವ್ರು ಪ್ರಕಟ ಆದ್ರು, ಇದು ಪ್ರಕಟ ಆದಂಗೇನೆ ಲೆಕ್ಕ. ಅದಕ್ಕೆ ಆ ಜನನ ವಿಚಾರ, ಶ್ರೀಮೂಲ, ನದಿ ಮೂಲ, ಋಷಿ ಮೂಲ ಹುಡ್ಕಕ್ಕೆ ಹೋಗ್ಬಾರ್ದು. ಅವು ಜ್ಞಾನಗಳ ಮೇಲೆ ವಿಚಾರ ಮಾಡಬೇಕು. ಅವರ ಜೀವಿತಾವಧಿಯಲ್ಲಿ ಏನೇನು ಸಂದೇಶವನ್ನ ಜಗತ್ತಿಗೆ ಕೊಟ್ಟರೋ ಅದ್ರ ಮೇಲೆ ನಾವು ವಿಚಾರ ಮಾಡ್ಬೇಕಷ್ಟೇ. ಅದ್ರ ಮೇಲೆ ವಿಚಾರ ಮಾಡಿ. ಮೂಲ ಕಥೆಗೆ ಬರೋಣ. ಕಬೀರ್ ಸಾಹೇಬ್ ನದಿ ಸ್ನಾನಕ್ಕೆ ಹೋಗ್ತಾ ಇದ್ರು ರಮಾನಂದರು. ಇವ್ರು ಬಿಡ್ಲಿಲ್ವಲ್ಲ ಒಳಗಡೆ ನೋಡೋದಕ್ಕೆ. ಇವ್ರೇನ್ ಮಾಡಿದ್ರು, ಸಣ್ಣ ಮಗು ಹಾಕ್ಬಿಟ್ಟು ಮೆಟ್ಲ ಮೇಲೆ ಮಲಗ್ಬಿಟ್ರು. ಮೆಟ್ಲ ಮೇಲೆ, ಮೆಟ್ಲುಗಳು ನದಿ. ಅವರು ಮೇಲಿಂದ ಇಳಿದುಕೊಂಡು ಬರ್ತಾ ಇರ್ಬೇಕಾದ್ರೆ ಅವರ ಪಾರಸ್ಪರ್ಶ ಈ ಮಗು ಮೇಲೆ ಆಗುತ್ತೆ. ಮಗುವಿಗೆ ತುಳಿದ್ರೆ ಏನಾಗುತ್ತೆ? ಅಳುತ್ತೆ. ಅದೇ ರೀತಿ ಇವರು ಹತ್ರು ಯಾರೋ ಕಬೀರ್ ಸಾಹೇಬ್. ಅವಾಗ ಅವ್ರು ಏನ್ ಹೇಳಿದ್ರು, ರಾಮ್ ಬೋಲೋ ಬೇಟಾ, ರಾಮ್ ಬೋಲೋ ಬೇಟಾ ಅಂತೇಳಿ ಮಗುವಿನ ತಲೆ ಮೇಲೆ ಕೈ ಇಕ್ಕಿ ಹಿಂಗೆ ಆಶೀರ್ವಾದ ಮಾಡುವಾಗ ಅವ್ರ ಕೊರಳಲ್ಲಿದ್ದ ರುದ್ರಾಕ್ಷಿ ಮಣ, ಇವರು ತುಳಸಿ ಮಣಿ ಇವ್ರ ಕೊರಳಿಗೆ ಬಿದ್ದೋಯ್ತು. ಇವ್ರ ಕೊರಳಿಗೆ ಬಿದ್ದೋಯ್ತು. ಹೆಂಗ್ ಬಿದ್ದೋಯ್ತು ಅಂತ ಪ್ರಶ್ನೆ ಮಾಡಿ. ನ್ಯಾಚುರಲ್. ನಾನು ಪ್ರತಿದಿನ ಕೆಲವು ಟೈಮ್ ಎಕ್ಸರ್ಸೈಸ್ ಮಾಡ್ತೀನಿ. ಹಿಂದೆ ಮಾಡೋದು. ನನ್ನ ಮಣಿನೂ ಕೆಳಗೆ ಬಿದ್ದೋಯ್ತು. ಹಂಗೆ ಅದು ಬಿದ್ದೋಯ್ತು ನೋಡಿ. ಅವಾಗ ಆಶೀರ್ವಾದ ಆಯ್ತು. ಆಮೇಲೆ ಬಂದು ತಿರ್ಗಾ ಸ್ಪೀಚಿಗೆ ಬಂದ್ರು ಇವರು. ಸ್ಪೀಚ್ ಮಾಡಿದ್ರು. ಯಾರು ಗುರು ಮಾಡಿದೆ? ರಮಾನಂದರು ಮಾಡಿದೆ. ರಮಾನಂದರು ಅವರು ಬ್ರಾಹ್ಮಣ ಸಂಪ್ರದಾಯಸ್ಥರು ಮಾತ್ರನೇ ಅವರು ಸ್ವೀಕಾರ ಮಾಡೋದು ಶಿಷ್ಯರಿಂದಾಗಿ. ನೀನು ಮುಸ್ಲಿಂ ಸಮುದಾಯದವರು ಹೇಗೆ ನೀನು ಸ್ವೀಕಾರ ಮಾಡಿದ್ರು ಕೇಳದ್ ನಡಿ ನೋಡಿ. ಪವಾಡ ಪುರುಷರು ಅವರೆಲ್ಲ ಬಂದ್ರು. ರಮಾನಂದರು ಕೇಳ್ತಾರೆ, ನಾನು ಯಾರು ಮುಸ್ಲಿಂ ಯುವಕನಿಗೆ, ಯಾರು ಬಾಲಕನಿಗೆ ನಾನು ದೀಕ್ಷೆನೆ ಕೊಟ್ಟಿಲ್ಲ ಅಂತ. ಅವಾಗ ಇವರು ನೆನಪು ಮಾಡ್ತಾರೆ ಕಬೀರ್ ಸಾಹೇಬ್, ಮಹಾಸ್ವಾಮಿಗಳೇ, ಗುರುಗಳೇ, ನೀವು ಮೊನ್ನೇನೋ ಗಂಗಾ ಸ್ನಾನಕ್ಕೆ ಹೋಗುವಾಗ ಅಲ್ಲಿ ಒಂದು ಮಗು ಮೇಲೆ ಕಾಲಿಟ್ಟಾಗ ನೀವು ಹೇಳಿದ್ರಿ ರಾಮ್ ಬೋಲೋ ಬೇಟ ಅಂತ. ನಿಮ್ಮ ತುಳಸಿ ಹಾರನೂ ಬಿತ್ತು ನೋಡಿ, ತುಳಸಿ ಹಾರನೂ ಇದೆ, ಆತ್ಮನೇ ನಾನು ಅಂತ. ಆವಾಗ ಅವರು ಒಪ್ಕೊಳ್ತಾರೆ, ಹೌದು ನಾನು ಆಗ ಹೇಳಿದ್ದು ನಿಜ ನೋಡಿ. ಮಂತ್ರ ದೀಕ್ಷೆ ಅದೇ, ಅರ್ಥ ಆಯ್ತಾ? ಹಾಗಾಗಿ ಏನಕ್ಕೆ ಈ ಕತೆ ಬಂತು ಅಂದ್ರೆ, ಇವರು ವೈಷ್ಣವ ಸಂಪ್ರದಾಯ ರಮಾನಂದರು. ಹಾಗಾಗಿ ಆ ರಾಮ ಎಂಬ ಹೆಸರನ್ನ ಇವ್ರಿಗೂ ಬಳಸಕ್ಕೆ ಅವಕಾಶ ಸಿಕ್ತು. ಕಬೀರ್ ಸಾಹೇಬರಿಗೆ ಅವಕಾಶ ಸಿಕ್ತು. ಅದರಿಂದನೇ ಹೇಳ್ತಾರೆ, ಕೇವಲ ರಾಮನಾಮದಿಂದ ಮುಕ್ತಿ ಮೋಕ್ಷ ಸಿಗೋದಿಲ್ಲ, ನಮ್ಮ ಪಾಪ ಕರ್ಮಗಳು ಸುಟ್ಟು ಹೋಗೋದಿಲ್ಲ. ಹಾಗಾಗಿ ಆತ್ಮಾರಾಮನನ್ನ ತಿಳಿರಿ. ಆತ್ಮಾರಾಮ. ಅದಕ್ಕೆ ಯಾವ ಜ್ಞಾನಿ ಸತ್ಸಂಗವನ್ನು ಕೇಳ್ತಾ ಇರ್ತಾನೋ, ರಾಮನ ವಿಚಾರ ಹೇಳಿದಾಗ ನೀವು ಕೇಳಿದಾಗ ಅವನ ಮನಸ್ಸಿನಲ್ಲಿ ಪ್ರಶ್ನೆ ಬಂದ್ಬಿಡುತ್ತೆ. ಸತ್ಸಂಗ ಕೇಳ್ತಾ ಇದ್ದಾಗ ಎಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ವೈರಾಗ್ಯ ಪಡಿಬೇಕಾದ್ರೆ ಕಾಮ ಕ್ರೋಧ ಲೋಭ ಮೋಹ ಮತ್ಸರಗಳನ್ನ ಜಯಿಸ್ಬೇಕು, ವಾಸನೆಗಳನ್ನ ಬಿಡಬೇಕು, ದೇಹ ವಾಸನೆ, ಶಾಸ್ತ್ರ ವಾಸನೆ, ಲೋಕ ವಾಸನೆ ಇವುಗಳು ಬಿಡಬೇಕು ಅಂತ ಹೇಳ್ತಾರೆ. ಗುರು ಸೇವೆ ಮಾಡಬೇಕು ಅಂತ ಹೇಳಿದ್ರೆ, ತನುಮನ ಧನದಿಂದ ಗುರು ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಗುರುವಿನ ಅನುಗ್ರಹ ಆಗ್ಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳತಕ್ಕಂಥವ್ರು ಕೇವಲ ರಾಮನಾಮದಿಂದ ಮೋಕ್ಷ ಸಿಗುತ್ತೆ ಅನ್ನೋದನ್ನ ವಿವೇಕಿ ಜ್ಞಾನಿ ವಿಚಾರ ಮಾಡ್ತಾನೆ. ಅಲ್ಲಿ ಅವ್ರಿಗೆ ಒಂದು ವಿಚಾರ ಮಾಡೋ ಶಕ್ತಿ ಇಲ್ಲ. ಸುಮ್ಮನೆ ಭಾಷಣಗಳಲ್ಲಿ ಹೇಳ್ಬಿಡ್ಬೋದು, ಬೇರೆ ಬೇರೆ ಕಡೆ ಹೇಳ್ಬಿಡ್ಬೋದು, ಕೇವಲ ರಾಮನಾಮದಿಂದ ಮುಕ್ತಿ ಮೋಕ್ಷ ಅಂತ. ಯಾರು ಅದನ್ನ ವಿಚಾರ ಮಾಡ್ತಾರೆ ಅಂದ್ರೆ, ಈ ಸತ್ಸಂಗದಲ್ಲಿ ಎಲ್ಲಾ ವಿಚಾರಗಳನ್ನ ಕೇಳಿರ್ತಾರಲ್ಲ, ಮುಕ್ತಿ ಮೋಕ್ಷ ಪಡಿಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ವ್ಯಕ್ತಿ ಇದು ಸುಳ್ಳು ಅಂತ ಅವನು ತಿಳ್ಕೊಳ್ತಾನೆ, ಅವನು ಒಪ್ಕೊಳ್ಳೋದಿಲ್ಲ, ಅವನೇ ಬುದ್ಧಿವಂತ. ಹೇಳ್ತಾರೆ, अपना अर्थ देना विवेक वान का काम है. ರಾಮನನ್ನ ಯಾವುದಕ್ಕೆ ಹೋಲಿಸ್ಕೊಳ್ತಾನೆ ಅಂದ್ರೆ ತನ್ನ ಸ್ವರೂಪಕ್ಕೆ ಹೋಲಿಸ್ಕೊಳ್ತಾನೆ. ಅದು ವಿವೇಕಿ ಜ್ಞಾನಿಯ ಲಕ್ಷಣ. ವಿವೇಕ ಅಂದ್ರೆ ವಿವೇಕವಾನ್ ಅಂದ್ರೆ ಜ್ಞಾನಿ. ಅವನ ಕೆಲಸ ಅದು, ಅವನ ಕೆಲಸ. ಹಾಗಾಗಿ ಕಬೀರ್ ಸಾಹೇಬರು ರಾಮ ಎಂಬ ಶಬ್ದವನ್ನ ಅಲ್ಲಲ್ಲಿ
ಬೀಜ ಗ್ರಂಥದಲ್ಲಿ ಉಪಯೋಗಿಸಿದ್ದಾರೆ ಅಲ್ಲಲ್ಲಿ. ಮತ್ತು ಇವರು ಉಪಯೋಗಿಸಿರೋದು ಸರಿಯಾಗಿ ಇದೆಯಾ ಇಲ್ವಾ ಅಂತ ನಾವು ವಿಚಾರ ಮಾಡಬೇಕು. ಅದು ಕಾನೂನುಬದ್ಧವಾಗಿದೆ. ಹೇಗೆ ಕಾನೂನುಬದ್ಧ? ಬ್ರಹ್ಮ ಅಂತ ಹೆಸರು ಕೊಟ್ಟರು ವೇದಗಳಲ್ಲಿ ಆತ್ಮನಿಗೆ. ಏನ್ ಸ್ವಾಮಿ? ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಾಂ ಬ್ರಹ್ಮ. ಇವರು ಒಂದು ಹೆಸರು ಕೊಟ್ಟರು. ಕಾನೂನುಬದ್ಧವಾಗಿದೆ, ಕರೆಕ್ಟ್ ಆಗಿದೆ, ಸರಿಯಾಗಿದೆ, ಸರಿಯಾಗಿದೆ. ಅದನ್ನ ಯಾರು ವಿಚಾರ ಮಾಡ್ತಾನೆ? ಸತ್ಸಂಗ ಕೇಳ್ತಾ ಇರೋರು ವಿಚಾರ ಮಾಡ್ತಾನೆ. ಕೈವರ್ತಾತ ಏನೋದೊಂದು ಬಂತು. ಈಶ್ವರ ಅಂದ್ರೆ ಯಾರು? ಈಶ್ವರ ಅಂತ ಹೆಸರು ಕೊಡು. ನಿನ್ನ ಸ್ವರೂಪ ಅಂದ್ರು. ಬ್ರಹ್ಮ ಅಂದ್ರೆ ಯಾರು? ನಿನ್ನ ಸ್ವರೂಪ ಅಂದ್ರು. ಹಾಗಾಗಿ ಕಾನೂನುಬದ್ಧವಾಗಿದೆ, ಕಾನೂನುಬದ್ಧವಾಗಿದೆ, ಸರಿಯಾಗೂ ಇದೆ. ಆದರೆ ರಾಮನಾಮವನ್ನ ಜಪ ಮಾಡೋದಕ್ಕಿಂತ ಮುಂಚೆ, ಆ ರಾಮನನ್ನ ಜಪ ಮಾಡೋದಕ್ಕಿಂತ ಮುಂಚೆ ಅದರ ಅರ್ಥ ತಿಳಿಯಿರಿ. ಆತನು ಯಾರು? ಆ ರಾಮ ಯಾರು? ನಾವು ಭಜನೆ ಮಾಡ್ತಾ ಇರೋದು, ಪೂಜೆ ಮಾಡ್ತಾ ಇರೋದು ದಶರಥ ರಾಮನು. ಅವನು ದಶರಥ ರಾಮನು, ಸೀತಾರಾಮನು. ಅವನಿದಾನ? ಕಥೆಗಳು ಹೇಳ್ತಾರೆ. ಇದಾನ? ಪ್ರಶ್ನೆ ಉತ್ತರ ಹೇಳಿ. ಇಲ್ಲ. ಹೇಗೆ ಹೇಳ್ತೀರಾ ಇಲ್ಲ ಅಂತ? ನೂರಾರು ವರ್ಷಗಳಿಂದ ಕರೀತಾ ಇದ್ದಾರೆ. ಅವ್ರಿಗೆ ದರ್ಶನ ಕೊಟ್ಟಿದ್ದಾನ? ಇಲ್ಲ. ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ, ನಾವು ಯಾವುದನ್ನ ಆಲೋಚನೆ ಮಾಡ್ತಾ ಇರ್ತೀವೋ, ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಮಾಡ್ತಾ ಇರ್ತೀವೋ, ಅದು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತೆ. ರಿಟೈರ್ಡ್ ಆಗಿದ್ದೀನಿ, ಈಗಲೂ ಕೆಲಸ ಮಾಡ್ದಂಗೆ ಕನಸು ಬೀಳ್ತೀನಿ. ಏನ್ ಸ್ವಾಮಿ? ಇನ್ನೂ ಇದೆ ಅದರಲ್ಲಿ. ಇನ್ನು ಆ ವಿಜ್ಞಾನಮಯ ಕೋಶದಲ್ಲಿ, ಮನೋಮಯ ಕೋಶದಲ್ಲಿ ಇದು ಕುಂತಿದೆ. ಮನೋಮಯ, ಅದನ್ನೇ ಸಂಸ್ಕಾರ ಅನ್ನೋದು. ಆ ಸಂಸ್ಕಾರದ ಬಗ್ಗೆನೂ ಹೇಳಿದೆ. ಯಾವುದನ್ನ ಆಲೋಚನೆ ಮಾಡ್ತಾ ಇರ್ತೀವೋ, ಯಾವುದನ್ನ ಚಿಂತನೆ ಮಾಡ್ತಾ, ಅದರಂತೆ ನಾವು ಆಗ್ತೀವಿ. ನಾವು ಅದರಲ್ಲೇ ಆಲೋಚನೆ ಮಾಡ್ತಾ ಇದ್ವಿ. ಅದೇ ಕಾರ್ಯಗಳನ್ನ 35 ವರ್ಷಗಳ ಕಾಲ ಮಾಡಿದ್ವಿ. ಈಗಲೂ ಸಹ ಕನಸಿನಲ್ಲಿ ಬರ್ತವೆ. ಅದೇ ರೀತಿ ಇದೂನು ಕನಸಿನಲ್ಲಿ ನೀವೆಲ್ಲ ಅಡಿಗೆ ಎಲ್ಲ ಮಾಡೋದೆಲ್ಲ ಬರುತ್ತೆ ಸ್ವಾಮಿ, ಬರುತ್ತೆ. ಹಾಗೆ ಇದು ಅದು ರಾಮನ ದರ್ಶನ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ರಾಮನು ಅವತ್ತೇ ಅವನು ಸತ್ತೋದ. ಸರ್, ಇನ್ನೊಂದು ಜಸ್ಟ್ ಫಾರ್ ಜನರಲ್ ನಾಲೆಡ್ಜ್ ಪ್ಲೀಸ್. ಏನಿಲ್ಲ ಇವಾಗ ಯಾರ್ಯಾರು ವಿಷ್ಣು ಅನುಯಾಯಿಗಳು, ವಿಷ್ಣುವಿನ ಅನುಯಾಯಿಗಳು, ಸೀತಾ ರಾಮನ ಅನುಯಾಯಿಗಳು ಅವೆಲ್ಲ ಇದಾರಲ್ವಾ? ಇದ್ದಾರೆ. ಅವಾಗ ಸಂಖ್ಯೆ ಬಹಳ ಕಮ್ಮಿ ಇತ್ತ ನಮ್ಮ ಜನಸಂಖ್ಯೆ, ಮತ್ತು ಅದ್ರ ಜೊತೆಗೆ ಮೂಢನಂಬಿಕೆ ಇರ್ಬೋದೇನೋ. ಅದಕ್ಕೆ ಅವರೆಲ್ಲ ಭಕ್ತರು ಅನುಯಾಯಿಗಳಾಗಿರ್ಬೋದು. ಇವಾಗ ನಾನು ಒಂದು ಇದು ಮಾಡಿಕೊಂಡು ನಾನು ಒಂದು ಅನುಯಾಯಿಗಳನ್ನ ಆಗಬೇಕು, ಭಕ್ತರನ್ನ ಹುಡುಕ್ಬೇಕಂದ್ರೆ ಈಗಿರ್ತಕ್ಕಂಥದ್ದವರು ಎಲ್ಲ ಪ್ರಜ್ಞಾವಂತರು ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಸ್ವಾಮಿ? ಸಾವಿರಾರು ಜನ ಹೋಗ್ತಾ ಇಲ್ವಾ? ಸಾವಿರಾರು ಜನ ಹೋಗಿಲ್ಲ. ಯಾಕಾಗಲಿಲ್ಲ? ನೀವು ಎಲ್ಲ ಸಹಸ್ರನ ಇಟ್ಕೊಳ್ಳಿ. ಎಷ್ಟು ಜನ ಇನ್ನೂ ಜಾಸ್ತಿ ಬಂಡವಾಳ ಹಾಕಿ ಸ್ವಾಮಿ, ನೀವು ಬಂಡವಾಳ ಹಾಕಿ ಪ್ರಚಾರ ಮಾಡಿಸಿ, ಏನೇನೋ ಪ್ರಚಾರ ಮಾಡಿಸಿ, ನಮ್ಮ ಗುರುಗಳು ಅಂಥವ್ರು ಇಂಥವ್ರು ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದೆಲ್ಲ ಕುರಿಗಳು ಬೀಳ್ತಾವ ನಿಮ್ಮ ಹತ್ರ. ಈಶಾ ಫೌಂಡೇಶನ್ಗೆ ಹೋಗ್ಬಿಟ್ಟು ಬನ್ನಿ ಒಂದು ದಿವಸ. ನಂದೇ ಹತ್ರ ಈಶಾ ಫೌಂಡೇಶನ್ಗೆ ನೀವು ಹಾಕ್ಬೋದು. ಆಮೇಲೆ ಸದಾಶಿವರು ಒಂದು ಗುರುಗಳು ಅಂತೇಳಿ ದೊಡ್ಡದಾಗಿ ಪ್ರಾಪ್ತಿ ಇರಬೇಕು. ಪ್ರಾಪ್ತಿ ಗುರು ಏನು ನಿಮ್ಗೆ ಮಂತ್ರ ಮಾಡಿ ಏನು ಮಾಡಿಲ್ಲ. ಆಯ್ತಾ ಸ್ವಾಮಿ? ಅದು ನೀವು ಹಾಕ್ಬೋದು. ನೀವು ಅದಕ್ಕೆ ರಾಮನ ಬಗ್ಗೆ ಬರೋಣ. ನಾವು ಅದು ಜ್ಞಾನಕ್ಕೆ ಒಳಿಸ್ತಾ ಅಲ್ವಾ?
ನಿಜವಾದ ಜ್ಞಾನ ತಿಳಿಸಿದ್ರೆ ಒಳ್ಳೇದೇ, ತಿಳಿಸಿಲ್ಲ ಅಂದ್ರೆ ಕೆಟ್ಟದೆ ಅಷ್ಟೇ. ಅವರು ಯಾರೇ ಆಗಲಿ, ಅವರು ನಿಜವಾದ ಜ್ಞಾನ, ಇಂಥ ಸತ್ಯ ಜ್ಞಾನನ ತಿಳಿಸ್ಲಿ, ಒಳ್ಳೇದೇ. ಇಲ್ಲ ಅಂದ್ರೆ ಅದನ್ನು ಹುಟ್ಟು ಸಾವಳ ಬಂಧನಕ್ಕೆ ಬೀಳುವಂತ ಜ್ಞಾನನೇ. ಅದೇ ಪುನರಪಿ ರಾಮ ವಿಚಾರ ಬರೋಣ. ಅವತ್ತೇ ಸತೋದ ಅಂತ ಅದಕ್ಕೊಂದು ವಚನ ಇದೆ. ಧರಣಿಗಳು ನಿಷ್ಕಾಮದಿಂ ಪುರಹರನ ದಶಕೃತ ಕೋಟಿ ಜನ್ಮದಿಂ. ಸಾರಿ, ಅದಕ್ಕೊಂದು ವಚನ ಇದೆ. ಅವನು ಸಹ ರಣದೊಳಗೆ ರಾವಣನ ಶಿರವನ್ನು ತೆರೆದು, ರಣದೊಳಗೆ ಪರಿವಾರಯುತ ರಾವಣನ ಶಿರವನ್ನ ತರಿದು ಬರದಿಂ ಜನಕ ಜಯನೊಡಗೂಡಿ ಸಪ್ತ ದ್ವೀಪವದವನ ಅನಿಯನ ಹನುಮ ಜಾಂಬವ ಮುಖ್ಯರಿಂದಲೇ ಘನತೆಯಂ ಪಾಲಿಸಿದ ರಘುರಾಮನು ಸಹಿತ ತೊರೆದಲ್ಲವನು ಲೋಕಾಂತರಕ್ಕೆ ಹೋದ. ಅಂದ್ರೇನು? ರಣರಂಗದಲ್ಲಿ ರಾವಣನ ಸಾಯಿಸ್ತಾ ಮತ್ತೆ ವಾಪಸ್ ಬಂದ. ತನ್ನ ತಮ್ಮಂದಿರ ಜೊತೆ ಜನಕ, ಲಕ್ಷಣ, ಭರತ ಮತ್ತೆ ಇನ್ನಿತರೆ ಶತ್ರುಘ್ನ ಇವ್ರ ಜೊತೆ ಎಲ್ಲ ರಾಜ್ಯ ಆಳ್ದ. ಹನುಮ ಜಾಂಬವರಂತೆಲ್ಲ ಘನತೆಯಿಂದ ಪಾಲಿಸಿದ. ರಘುರಾಮನು ಸಹಿತ ತೊರೆದಲ್ಲವನ್ನು ಲೋಕಾಂತರಕ್ಕೆ ಹೋದ. ಐತೆ ರಾಮಾಯಣದಲ್ಲಿ. ಅವನು ಹೆಂಗ್ ಸತ್ತೋದ? ಸರಿಯು ನದಿಯಲ್ಲಿ ಹೋಗ್ಬಿಟ್ಟ. ಅರ್ಥ ಆಯ್ತಾ? ಹೀಗಾಗಿ ಎಲ್ಲರೂ ತೀರೋಗಿದೆ. ಸತ್ವದ ಮನುಷ್ಯ ಬರ್ತಾನ? ಬಂದಿದ್ದಾರ ಇದುವರೆಗೂ? ಇಲ್ಲ. ಹಾಗಾಗಿ ಆತನು ಬಂದು ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕರ್ಮಗಳನ್ನ ಸುಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿದಂಥ ಕರ್ಮಗಳನ್ನ ನಾಶ ಆಗ್ಬೇಕಾದ್ರೆ ನಾವೇ ಅದಕ್ಕೆ ಪ್ರಯತ್ನ ಪಡಬೇಕು, ನಾವುಗಳೇ ಪ್ರಯತ್ನ ಪಡಬೇಕು. ಅದಕ್ಕೆ ಅದನ್ನು ಹೇಳಿದೆ ಗೀತೆಯಲ್ಲಿ. ಕೆಲವೊಂದು ವಿಚಾರಗಳು ಗೀತೆಯಲ್ಲಿ ಚೆನ್ನಾಗಿದೆ. ಏನೋ ನಿನ್ನ ಉದ್ಧಾರವನ್ನ ನೀನೇ ಮಾಡ್ಕೊಳ್ಬೇಕಪ್ಪ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಂಡ ಹೆಂಡತಿನ ಉದ್ಧಾರ ಮಾಡೋಕ್ಕಾಗಲ್ಲ, ಹೆಂಡತಿ ಗಂಡನ ವ್ಯಾವಹಾರಿಕವಾಗಿ ಉದ್ಧಾರ ಮಾಡ್ಬೋದು, ಸಾಮಾಜಿಕವಾಗಿ ಮೇಲ್ ತರ್ಬೋದು. ಅರ್ಥ ಆಯ್ತಾ? ಓದಿಸ್ಬೋದು, ಓದಿಲ್ಲ ನನ್ನ ಹೆಂಡತಿ ಅಂತ ಓದಿಸ್ಬೋದು, ಸಹಾಯ ಮಾಡ್ಬೋದು, ಓದೋದು ಅವಳ ಕೆಲಸ. ಅದೇ ರೀತಿಯಾಗಿ ಗುರು ತಿಳಿಸಿದ್ದನ್ನ ಶಿಷ್ಯ ಪಾಲನೆ ಮಾಡಬೇಕು. ಅಂದ್ರೆ ಮುಮುಕ್ಷು ಸಾಧಕನು ಪಾಲನೆ ಮಾಡಬೇಕಾಗಿರೋದು ಅವನ ಕರ್ತವ್ಯ, ಅವನ ಕರ್ತವ್ಯ. ಏನೇನು ಸಾಧನೆಗಳನ್ನ ಹೇಳ್ತಾರೋ ಅದನ್ನೆಲ್ಲ ಮಾಡಬೇಕು. ಈ ರಾಮ ಉಪವಾಸಕ ನಾಮ ಹೇಳಿದ್ರೆ ಭೂತ್ ಮಹಿಮಾ ಬಡಾಯಿ ನೀವೇಳ್ತೀನಿ ದೊಡ್ಡದಾಗಿ ನಡೀತಾ ಇದೆ. ಆಗ್ಲಿಂದನೂ ನಡೀತಾ ಇದೆ, ಈಗಲೂ ನಡೀತಾ ಇದೆ, ಮುಂದೆನೂ ನಡೀಬಹುದು. ಯಾಕಂದ್ರೆ ಜನಗಳು ಇರ್ತಾರಲ್ಲ, ನಡೀಬಹುದು, ಹೇಳಿಕ್ಕಾಗೋದಿಲ್ಲ. ಆದರೆ ಕಬೀರ್ ಸಾಹೇಬ್ ಹೇಳ್ತಾರೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಇದು ಚೆನ್ನಾಗಿ ನಡೀತಾ ಇದೆಯಪ್ಪ, ನಡೀತಾ ಇದೆ, ಉತ್ಸಾಹನೂ ಚೆನ್ನಾಗಿದೆ. ಆದ್ರೆ ಜನಗಳು ಮೋಸ ಹೋಗ್ತಾ ಇದ್ದಾರೆ. ಅವರಿಗೆ ನಿಜವಾದ ಶಾಂತಿ, ನಿಜವಾದ ಬಿಡುಗಡೆ ಸಿಕ್ಕಿಲ್ಲ, ಹುಟ್ಟು ಸಾವು ಬಂಧನದಿಂದ ಸಿಕ್ಕಿಲ್ಲ. ಹೇಗೆ ಹೇಳ್ತೀರಾ? ಅದು ಕಬೀರ್ ಹನುಮಾನ್ ಸಾಹೇಬರು ನಮಗೆ ಬಿಡಿಸಿ ಹೇಳಿದ್ರು. ಇಲ್ಲಿಗೆ 60 ವರ್ಷದ ಕೆಳಗಡೆ, ಅವ್ರು ತೀರೋಗಿ 38 ವರ್ಷ, 40 ವರ್ಷ ಆಯ್ತು. ಅವ್ರು ಯಾವ ಸಮಯದಲ್ಲಿ ಹೇಳಿದ್ರು? ಅದಕ್ಕಿಂತ ಮೊದಲೇ ಹೇಳಿದ್ರು ಏನೋ. ನೋಡಪ್ಪ, ಹಿಂದೆ ಒಂದು 100 ವರ್ಷಗಳ ಹಿಂದೆ ಇಡೀ ಭಾರತದಾದ್ಯಂತ ಗುರುಕುಲಗಳು ಇದ್ದವು. ಈಗಲೂ ಅಲ್ಲೊಂದೊಂದಿದೆ ಗುರುಕುಲಗಳು. ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೋದಂತ ವ್ಯಕ್ತಿಗೆ ಎಲ್ಲಾ ರೀತಿಯ ವಿದ್ಯೆಗಳನ್ನ ಕಲಿಸೋರು. ಸಾಮಾಜಿಕ ವಿದ್ಯೆ, ವ್ಯವಹಾರಿಕ ವಿದ್ಯೆ, ಕ್ಷತ್ರಿಯನ್ ಬೇಕೋ ಅದು, ಕ್ಷತ್ರಿಯನ್ಗೆ ಏನ್ ಬೇಕು ಬಿಲ್ಲು ಬಾಣದ ವಿದ್ಯೆ, ವೈಶ್ಯನಿಗೆ ಏನ್ ಬೇಕೋ ಅದು, ಬ್ರಾಹ್ಮಣನಿಗೆ ಏನ್ ಬೇಕೋ ಅದು, ಈ ರೀತಿ ಎಲ್ಲಾ ರೀತಿಯ ವಿದ್ಯೆಗಳನ್ನು ಕಲಿಸುವುದರ ಜೊತೆಯಲ್ಲಿ ಧಾರ್ಮಿಕ ವಿದ್ಯೆಯನ್ನು ಕಲಿಸ್ತಾ ಇದ್ರು. ಧರ್ಮ ಮಾರ್ಗದಲ್ಲಿ ನಡಿ ಅಂತ ಹೇಳಿ, ನೀನು ಧರ್ಮ ಮಾರ್ಗದಲ್ಲಿ ನಡೆದ್ರೆ ನಿನಗೆ ಶಾಶ್ವತವಾದ ಶಾಂತಿ,
ಮುಕ್ತಿ. ಅವರ ಗುರುಕುಲಗಳ ಅನುಕೂಲಕ್ಕೆ ತಕ್ಕಂತೆ ರಾಮನನ್ನು, ಕೃಷ್ಣನನ್ನು, ಈಶ್ವರನನ್ನು ಪೂಜೆ ಮಾಡೋ ವಿಧಾನ ಕಲಿಸ್ತಾ ಇದ್ರು, ಉಪಾಸನೆ ಮಾಡೋ ವಿಧಾನ ಕಲಿಸ್ತಾ ಇದ್ರು, ಆಧ್ಯಾತ್ಮ ವಿದ್ಯೆಯನ್ನು ಕಲಿಸ್ತಾ ಇದ್ರು. ಅವರೆಲ್ಲ ಕಲ್ತಿದ್ರಲ್ವ, ಮಾಡಿದ್ರು, ಅವರೆಲ್ಲ ಮಾಡಿದ್ರು. ಮತ್ತೆ ಯಾಕೆ ಹುಟ್ಟಿದ್ರು? ಪ್ರಶ್ನೆ ಮಾಡಿ, ಯಾಕೆ ಹೆಂಗ್ ಗೊತ್ತಾಯ್ತು ನೀವು ಹುಟ್ಟಿದ್ರು ಅಂತ? ಆಗಿದ್ದಾಗಲೇ ಹೇಳಿದ್ರಲ್ಲ ಜನಸಂಖ್ಯೆ. ಆಗ ಎಷ್ಟು ಜನಸಂಖ್ಯೆ ಇತ್ತು? ಈಗ ಎಷ್ಟಾಗಿದೆ? ಮೇಲಾಗಿದೆ. ನಮ್ಮ ಸ್ವಾಮೀಜಿಗಳು ಹೇಳಿ ಒಂದು 40 ವರ್ಷದ ಹಿಂದೆನೆ ಹೇಳ್ತಾ ಇದ್ರು, ಬೆಡ್ಗಳೇ ಇಲ್ಲ ಹಾಸ್ಪಿಟ್ಲ್ಗಳಲ್ಲಿ ಅಂತ. ಸರ್ಕಾರಿ ಆಸ್ಪತ್ರೆಗಳು ಬಿಟ್ಟು ಬೇರೆ ಆಸ್ಪತ್ರೆಗಳು ಇರಲಿಲ್ಲ. ಒಂದು ಸಮಯ ಇರಲಿಲ್ಲ, ಬೆಡ್ಗಳು ಇಲ್ಲದೆ ನೆಲದ ಮೇಲೆ ಮಲಗಿಸ್ತಾ ಇದ್ರು. ಈಗಲೂ ಸಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಪರಿಸ್ಥಿತಿ ಇದೆ. ಅದು ಬಿಡಿ, ಅದೇನೋ ಪಾಪ್ಯುಲೇಷನ್ ಅರ್ಥ ಏನೋ, ಅವರೆಲ್ಲ ಆಧ್ಯಾತ್ಮ ಮಾರ್ಗದಲ್ಲಿ ನಡೆದವರು ಮುಕ್ತರಾಗಿದ್ದ ಪಕ್ಷದಲ್ಲಿ ಜನಸಂಖ್ಯೆ ಯಾಕೆ ಜಾಸ್ತಿ ಆಗ್ಬೇಕಾಗಿತ್ತು? ಇಲ್ಲಿ 40 ವರ್ಷದ ಮಾತು. ಆಗ್ಲೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆರ್ತಿಗೊಬ್ಬ ಮಗ, ಕೀರ್ತಿಗೊಬ್ಬ ಮಗಳು, ಏನೇನು ಹೇಳ್ತಾ ಇದ್ದಾರೆ. ಆರ್ತಿಗೆ ಮಗ, ಕೀರ್ತಿಗೊಬ್ಬ ಮಗಳು. ಯಾಕೆ ಮಾಡೋದು ಇದೆಲ್ಲ? ರೂಲ್ಸು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಏನ್ ಅರ್ಥ ಅಂದ್ರೆ ಅವರು ಮುಕ್ತರಾಗಿಲ್ಲ. ಯಾಕೆ ಮುಕ್ತರಾಗಿಲ್ಲ ಅಂದ್ರೆ ಕೇವಲ ಈಗ ಹೇಳುವಲ್ಲ, ರಾಮ ರಾಮ ಅನ್ನೋದು, ಕೃಷ್ಣ ಕೃಷ್ಣ ಅನ್ನೋದು, ಈಶ್ವರ ಈಶ್ವರ ಅನ್ನೋದು ಜಪ ಮಾಡ್ತಾ ಕುತ್ಕೊಂಡ್ರೆ ಮುಕ್ತಿ ಸಿಗೋದಿಲ್ಲ, ಬಿಡುಗಡೆ ಸಿಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ಹಾಗಾಗಿ ನಿಜವಾದ ರಾಮನು ಯಾರು ಅಂದ್ರೆ ಅದನ್ನ ತಿಳಿರಿ ಅಂತ ಈಗ ವಿಷಯ. ಅದನ್ನ ತಿಳಿರಿ ಹೇಳ್ತಾರೆ. ಕುಚ್ ಪಂಡಿತ್ ಲೋಗ್ ಬಹಸ್ ಕರ್ ರಹೆ ಹೈ. ಬಹಸ್ ಅಂದ್ರೆ ಚರ್ಚೆ ಮಾಡ್ತಾ ಇದ್ದಾರೆ, ಆಗ್ಲಿಂದನೂ ಚರ್ಚೆ ಮಾಡ್ತಾ ಇದ್ದಾರೆ. ಏನಂತ? ರಾಮ ನಾಮ ಕಹನೆ ಮಾತ್ರ ಸೆ ಜೀವ ಕೋ ಮೋಕ್ಷ ಹೋ ಜಾಯೇಗಾ. ಕೇವಲ ರಾಮನಾಮ ಹೇಳೋದ್ರಿಂದ ಮೋಕ್ಷ ಆಗ್ಬಿಡುತ್ತೆ ಅಂತ ಆಗ್ಲೂ ಚರ್ಚೆ ಮಾಡ್ತಾ ಇದ್ದಾರೆ, ಈಗಲೂ ಚರ್ಚೆ ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಕಬೀರ್ ಸಾಹೇಬ್ರು ಅವ್ರಿಗೆ ಸವಾಲ್ ಆಗ್ತಾರೆ. ಕಬೀರ್ ಸಾಹೇಬ್ ಪಂಡಿತೋ ಲಲ್ಕಾರ ಸವಾಲ್ ಎಸೆದರು. ಏನು? ನಿಮ್ಮ ಮಾತುಗಳೆಲ್ಲ ಸುಳ್ಳು. ಹಾಗೆ ಬರಬೇಕು, ನಿಮ್ಮ ಮಾತುಗಳು ಸುಳ್ಳು. ಏನು? ಕೇವಲ ರಾಮನಾಮದಿಂದ ಮೋಕ್ಷ ಪಡೀತಾರೆ ಅನ್ನೋದು ಸುಳ್ಳು. ಬೇಡ, ಅವರು ಸುಳ್ಳು ಅಂತ ಅವ್ರು ಹೇಳ್ಬೇಕಾದ್ರೆ ಇವ್ರಿಗೆ ಎಷ್ಟು ಧೈರ್ಯ, ಇವ್ರು ಎಷ್ಟು ಗುಣಮಟ್ಟ ಸಂಪಾದನೆ ಮಾಡಿರ್ಬೇಕು, ಆತ್ಮನನ್ನ ಎಷ್ಟು ಅವರು ಪ್ರತಿಪಾದನೆ ಮಾಡಿಕೊಂಡು ಅದು ಅನುಭವಿಸಿರ್ಬೇಕು. ಅನುಭವ ಮಾಡಿದಾದ್ಮೇಲೆ ಇವರು ಅಷ್ಟು ಕಂಡೀಷನ್ ಆಗಿ ಹೇಳಿರ್ಬೇಕು. ಏನು? ನಿಮ್ಮ ಮಾತುಗಳು ಸುಳ್ಳು, ಶುದ್ಧ ಸುಳ್ಳು ಅಂತಾರೆ. ಅದು ಸಾಮಾನ್ಯ ಸುಳ್ಳಲ್ಲ, ಶುದ್ಧ ಸುಳ್ಳು ನಿಮ್ಮ ಮಾತುಗಳು. ಆ ಸಮಯದಲ್ಲಿ ಅವರಿಗೆ ಅವ್ರ ಜೊತೆ ಚರ್ಚೆ. ಶುದ್ಧ ಸುಳ್ಳು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಏನು? ಸಕ್ಕರೆ ಅಂತ ನಾನು ಹೇಳೋದೇ ಇಲ್ಲಪ್ಪ, ನನ್ನ ಬಾಯಿ ಸಿಹಿ ಆಗುತ್ತಾ? ನೋಡಿ, ಅದು ಅನುಭವ. ನೀರು ಅಂತ ಹೇಳೋದೇ ಇಲ್ಲ, ಬಾಯಾರಿಕೆ ಆಗ್ತಾ ಇದೆ. ಬಾಯಾರಿಕೆ ಹೊರಟೋಗುತ್ತಾ? ಇಲ್ಲ. ನೋಡಿ, ಅದು ಅನುಭವ. ಜ್ವಲಂತ ಸಾಕ್ಷಿ ಅಂದ್ರೆ ಇದೆ. ಜ್ವಲಂತ ಸಾಕ್ಷಿ ಅಂದ್ರೆ ನಮ್ಗೆ ಅನುಭವಕ್ಕೆ ಬರುತ್ತೆ. ನೋಡಿ, ಇವಾಗ ಹೇಳಿದ್ರೆ ಉತ್ತರ ಸಕ್ಕರೆ ಅಂತ ಹೇಳಿದ್ರೆ, ನಾ ಶುಕ್ಕರ್ ಕಹನೆ ಸೆ ಮೀಟ್ ಹೋತಾ. ಹೇಳಲಿ ಹೇಳದೆ ಹೋಗಲಿ ಸಿಹಿ ಆಗಲಿಲ್ಲ. ಹೀಗಿರುವಾಗ ಕೇವಲ ರಾಮನಾಮ ಹೇಳ್ಬಿಟ್ರೆ ನಮ್ಗೆ ಮೋಕ್ಷ ಸಿಕ್ಬಿಡುತ್ತಾ? ಸ್ವಾಮಿ, ಅರ್ಥ ಆಯ್ತಾ? ಕೇವಲ ಸಕ್ಕರೆ ಅಂತ ಹೇಳದೆ ಹೋಗ್ಲಿ ಬಾಯಿ ಸಿಹಿ ಆಗುತ್ತಾ? ನೀರು ಅಂತ
ಕೇಳದೆ ಹೋಗಲಿ, ಬಾಯಾರಿಕೆ ನೀಗುತ್ತಾ? ಬಾಯಾರಿಕೆ ನೀಗಬೇಕಾದ್ರೆ ಏನಾಗ್ಬೇಕು? ಏನು ಕುಡಿಬೇಕು? ನಾವು ನೀರು ಕುಡಿಲೇಬೇಕು. ನಮ್ಮ ಬಾಯಿ ಸಿಹಿ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸಕ್ಕರೆ ತಿನ್ಬೇಕು. ಸಕ್ಕರೆ ತಿನ್ಬೇಕು. ಅದೇ ರೀತಿಯಾಗಿ ಅವರ ಅನುಭವ ಮಾಡಿದ್ರೋದನ್ನ ಕಬೀರ್ ಸಾಹೇಬರು ಆತ್ಮಜ್ಞಾನ, ಆತ್ಮನೇ ದೇವರು, ಇವನೇ ಎಲ್ಲ, ಇವನನ್ನ ನಾವು ಆಶ್ರಯಿಸಿದ್ರೆ, ಇವನ ಉಪಾಸನೆ ಮಾಡಿದ್ರೆ ನಮಗೆ ಬಿಡುಗಡೆ ಸಿಗುತ್ತೆ, ನಮ್ಮ ಪಾಪ ಕರ್ಮಗಳೆಲ್ಲ ಸುಟ್ಟು ಹೋಗುತ್ತೆ ಅನ್ನೋದನ್ನ ಅವರು ಸ್ವತಃ ಅನುಭವ ಮಾಡಿ ನಂತರ ಜನಗಳಿಗೆ ತಿಳಿಸಿದ್ರು. ಇದು ಸತ್ಯ. ಈ ವಿಚಾರ ಉಪನಿಷತ್ತುಗಳಲ್ಲೂ ತಿಳಿಸಿದಾವೆ ಸ್ವಾಮಿ, ಧರ್ಮಗ್ರಂಥಗಳಲ್ಲೂ ತಿಳಿಸಿದೆ, ತಾತಯ್ಯನವರು ತಿಳಿಸಿದ್ದಾರೆ ಆತ್ಮನೇ ಪರಮಾತ್ಮ ಅಂತ. ಯಾರು ಪುಣ್ಯಾತ್ಮರು ಅಂದ್ರೆ ಯಾರು ಆತ್ಮಜ್ಞಾನವನ್ನ ತಿಳಿದು ಆ ಸ್ಥಿತಿನಲ್ಲಿದ್ದಾರೋ ಅವರು ಪುಣ್ಯಾತ್ಮರು ಅಂತ ತಾತಯ್ಯನವರು ತಿಳಿಸಿದ್ದಾರೆ ಅಲ್ವರ. ಇನ್ನು 500 ವರ್ಷಗಳಿಂದ ಇದನ್ನ ಅವರು ಅನುಭವ ಮಾಡಿ ನಮಗೆ ತಿಳಿಸಿದ್ದಾರೆ. ಇದನ್ನ ಅವರ ಅನುಭವ ನಮಗೆ ತಿಳಿಸ್ತಾ ಇದ್ದಾರೆ. ಆ ಅನುಭವ ನಮಗಾಗ್ಬೇಕಂದ್ರೆ ನಾವು ಈ ಮಾರ್ಗದಲ್ಲಿ ನಡಿಬೇಕು. ಹಾಗಾಗಿ ಹೇಳ್ತಾರೆ, कहने मात्र से अवश्य इनका अनुभव नहीं होता. कहने मात्र से ಅಂದ್ರೆ ಹೇಳುವುದರಿಂದಲೇ ನಮಗೆ ಅನುಭವ ಆಗುವುದಿಲ್ಲ. ಹೇಳಿದ್ವಲ್ಲ, ಸಕ್ಕರೆ ಸಕ್ಕರೆ ಅಂತ ಹೇಳಿದೆ ಹೋಗಲಿ, ಹೇಳಿದ್ರು ಅನುಭವ ಆಗಲ್ಲ, ಹೇಳದೆ ಇದ್ರೂ ಅನುಭವ ಆಗೋದಿಲ್ಲ. ನಾವು ಬಾಯಿಗೆ ಹಾಕೊಂಡಾಗ ಮಾತ್ರ ಅದರ ಸಿಹಿ ಅನುಭವ ಆಗುತ್ತೆ. ನಮ್ಮ ಬಾಯಾರಿಕೆ ನೀಗಬೇಕಾದ್ರೆ ನೀರನ್ನು ನಾವು ಸೇವನೆ ಮಾಡಬೇಕು. ನೀರು ಅಂತ ಹೇಳ್ಬಿಟ್ರೆ ಬಾಯಾರಿಕೆ ನೀಗೋದಿಲ್ಲ ಅಲ್ವಾ. ಅದನ್ನ ಹೇಳ್ತಾ ಇದ್ದಾರೆ, ಕೇವಲ ಕಹನೆ ಮಾತ್ರ ಹೇಳುವುದರಿಂದ, ಏನು ರಾಮ 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 ಅಂತ ಹೇಳೋದ್ರಿಂದ ಆತನಿಗೆ ಏನೊಂದು ಅನುಭವ ಆಗಲ್ಲ. ಸ್ವಲ್ಪ ಶಾಂತಿ ಸಿಗಬಹುದು, ಆದರೆ ಬಿಡುಗಡೆಯ ಅನುಭವ ಆಗಲಿ, ಆತ್ಮನ ಅನುಭವ ಆಗಲಿ, ಅವೆಲ್ಲ ಆಗೋದಿಲ್ಲ ಅಂದ. ನಾಮ ಜಪ ಮನಸ್ಸೆ ಸಂಬಂಧ ರಕ್ತಾ है. ಮನಸ್ಸಿನಲ್ಲಿ ಹೇಳ್ತಾ ಇದ್ರೆ ಮನಸ್ಸಿಗೊಂದು ಉಲ್ಲಾಸ ಕೊಡುತ್ತೆ, ಶಾಂತಿ ಆಗತ್ತೆ, ತಾತ್ಕಾಲಿಕ ಶಾಂತಿ. ಆದರೆ ಬಿಡುಗಡೆಯ ಮೋಕ್ಷ ಇವ್ಯಾವು ಅವರಿಗೆ ಆತನಿಗೆ ಆಗೋದಿಲ್ಲ. ಮನಸ್ಸು ಸಹ ಪವಿತ್ರ ಆಗ್ತಿದೆ. ಆದರೆ ರಮಾನಂದರು ಉದಾಹರಣೆ ಕೊಟ್ವಿ, ಏನು ಅವರು ರಾಮನ ಪೂಜೆ ಮಾಡ್ತಾ ಇದ್ರು ಸಹ ಅವರ ಆಚರಣೆಗಳು ಶುದ್ಧವಾಗಿದ್ದರಿಂದ ಅವರ ಮನಸ್ಸು ಸಹ ಶಾಂತವಾಗಿತ್ತು, ಪವಿತ್ರವಾಗಿತ್ತು. ಯಾರಿಗೂ ತೊಂದರೆ ಅನ್ನೋದು ಮಾಡ್ತಾ ಇರಲಿಲ್ಲ. ಅವರು ಯತಿಗಳು, ಗುರುಗಳು ಈ ರೀತಿ ಆಚರಣೆಯಲ್ಲಿ ಇದ್ರು, ಪವಿತ್ರ ಆಗುತ್ತೆ. ಆದ್ರೆ ಅದು ಬಿಡುಗಡೆ ಕೊಡೋದಿಲ್ಲ. ಜಪ ಮಾಡೋದು ಅಚ್ಚ ನೋಡಿ, ಅವರು ಬಿಟ್ಕೊಳ್ಳಿಲ್ಲ, ನೀನ್ ಮಾಡಪ್ಪ, ನೀನು ಸದ್ಯಕ್ಕೆ ಆದ್ರೂ ಮಾಡು ಅಂತ ಅರ್ಥ. ಅದನ್ನಾದ್ರೂ ಮಾಡಿ ಒಳ್ಳೆ ಆಚರಣೆಯಿಂದ ಇರೋ. ನಿದ್ದೆ ಆದ್ರೂ ಹೋಗೋ ಪರವಾಗಿಲ್ಲ. ನಿಜನೇ, ಒಳಗೆ ಕೆಚ್ಚೆ ಇಟ್ಟರೆ ಸಾಕು. ಅಲ್ಲ, ಸಾಮಾನ್ಯ ಬರುತ್ತೆ, ನಮಗೂ ಪ್ರಾರಂಭದಲ್ಲಿ ಬರ್ತಾ ಇತ್ತು ಸ್ವಾಮಿ. ಪ್ರಾರಂಭದಲ್ಲಿ ಕೆಲಸ ಮಾಡಿರ್ತೀವಿ, ದೇಹ ಆಯಾಸ ಆಗಿರುತ್ತೆ, ಅವೆಲ್ಲ ಸರ್ವೇ ಸಾಮಾನ್ಯ, ಅವೆಲ್ಲ. ಆದ್ರೂ ಬಿಡದೆ ಬರ್ತಾ ಇಲ್ವಾ, ನಿದ್ದೆ ಓಡೋತಿದ್ದ. ಅದಕ್ಕೆ ಯಾವಾಗ ಶಬ್ದಗಳನ್ನ ನೀವು ತೆಗೆದುಕೊಳ್ತಾ ಇರ್ತೀರೋ ಮನಸ್ಸಿನೊಳಗೆ, ಅವಾಗ ನಿದ್ರೆ ಕೂಡ ದೂರ ಹೋಗುತ್ತೆ. ಅದೇ ವಿಚಾರ ಪಂಚ ವಿಷಯಗಳಿಗೆ. ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟವ್ರು ಸ್ವಾಮಿ. ನಿನ್ನೆ ಅದೇ ವಿಚಾರ, ಶಬ್ದಗಳನ್ನ ಕೇಳುವ ವಿಚಾರ ಹೇಳಿದ್ವಿ. ಪಂಚ ವಿಷಯಗಳಲ್ಲಿ ಶಬ್ದ ಅನ್ನೋದೊಂದು. ಶಬ್ದಗಳ ಮೂಲಕವೇ ಆಕರ್ಷಣೆಯಾಗಿ ಇವತ್ತು ಫ್ಯಾಮಿಲಿಗಳು ಕೆಡ್ತಾ ಇರೋದು. ಏನಮ್ಮ ಮೇಡಮ್ ನೋಡ್ರಿ, ಇದು ಶಬ್ದ ಪ್ರಪಂಚ. ಫ್ಯಾಮಿಲಿಗಳು ಕೆಡ್ತಾ ಇರೋದು. ಯಾರೋ ಹೆಣ್ಮಗಳು ಹಾಕಿದ್ರು,
ಹೆಂಗಸರಿಗೆ ತಿಳುವಳಿಕೆ ಅವರು. ಏನಾಗಿದೆ ನಿಮಗೆ? ಮಕ್ಕಳಾಗಿದ್ದಾವೆ, ಯಾರೋ ಅಪರಿಚಿತ ವ್ಯಕ್ತಿ ಫೋನಲ್ಲಿ ಸಂಪರ್ಕ ಸಿಕ್ಬಿಡ್ತು ಅಂತ ಮಾತಾಡಕ್ಕೆ ಅವನ ಶಬ್ದಕ್ಕೆ ಮೋಹ ಪರವಶರಾಗಿ ಮಕ್ಕಳನ್ನೆಲ್ಲ ಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗ್ತಾ ಇದ್ದೀರಲ್ಲ, ಕೊನೆಗೆ ಅಲ್ಲೇನೋ ಹೆಚ್ಚು ಕಡಿಮೆ ಆಗಿ ನೀವು ದೇಹವನ್ನು ಅಂತ್ಯ ಮಾಡ್ಕೊಳ್ತಾ ಇದ್ರಲ್ಲ, ಏನಾಗಿದೆ ನಿಮ್ಗೆ? ನೋಡಿ, ಶಬ್ದದ ಪ್ರಪಂಚ ಹೇಳಿದಂಗೆ. ಶಬ್ದ ಪ್ರಪಂಚನೇ ಇದು. ಅರ್ಥ ಆಯ್ತು ಸ್ವಾಮಿ? ಮಕ್ಕಳು ಅನಾಥರಾದ್ರೆ ನಿಮ್ಗೆ ಯೋಚನೆ ಮಾಡುವ, ನಿಮ್ಗೆ ಹೆಣ್ಣು ಮಗಳು ಇನ್ನು ಹಾಕಿದೀವಿ ರೀಲ್ಸ್ ನಲ್ಲಿ. ಯಾಕೆ? ಶಬ್ದ ಯಾವುದೋ ಪರಪುರುಷ ಧ್ವನಿ ಕೇಳಿದ ಮಾತ್ರಕ್ಕೆ ಆಕರ್ಷಣೆ ಆಗ್ಬಿಡೋದು. ಆ ಶಬ್ದಗಳು ಸುಧಾರಣೆ ಆಗ್ಬೇಕಾದ್ರೆ ನಿಮ್ಮ ಮನಸ್ಸು ಎಚ್ಚರ ಸ್ಥಿತಿಯಿಂದ ಇರಬೇಕು. ವಿಚಾರನೇನಿದೆ, ಎಚ್ಚರ ಸ್ಥಿತಿಯಿಂದ ಇರಬೇಕು. ಎಚ್ಚರ ಸ್ಥಿತಿಯಲ್ಲಿ ಇರಬೇಕಾದ್ರೆ ನೀವು ಸತ್ಸಂಗವನ್ನು ಆಲಿಸಬೇಕು. ಇದು ಕೂಡ ಶಬ್ದ ಪ್ರಪಂಚವೇ. ಆದ್ರೆ ಈ ಶಬ್ದದಿಂದ ಒಳ್ಳೇದಾಗ ಒಳ್ಳೇದು ಅರ್ಥ ಆಯ್ತಾ? ಹಾಗೆ ಅನಾಥರನ್ನಾಗಿ ಮಾಡೋಗ್ತಾ ಇದ್ರಲ್ಲ ಮಕ್ಕಳು. ಸಮಾಜದಲ್ಲಿ ನಡೀತಾ ಇರತಕ್ಕಂತ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಿಳಿದು ಒಂದು ಮಾಡಿ ಹಾಕಿದ್ರು. ಒಳ್ಳೇದೇ ಅಲ್ವಾ ಅದೆಲ್ಲ? ಕೇಳೋ ಶಬ್ದಗಳು ಕೇಳೋದಾದ್ರೆ ಶಬ್ದ ಸುಧಾರಣೆ ಹೆಂಗ್ ಮಾಡ್ಕೊಳ್ಳೋದು? ಅದೇ ಪುಸ್ತಕದಲ್ಲಿದೆ. ಶಬ್ದ ಸುಧಾರಣೆ ನಮಗೆ ಆಗಬೇಕಾದ್ರೆ ನೀತಿ ವಿಚಾರಗಳನ್ನ ಕೇಳಿ. ಅವು ಬರ್ತವೆ ಮಧ್ಯದಲ್ಲಿ, ಇಲ್ಲ ಅಂತ ಹೇಳಿಲ್ಲ, ಅವು ಬಂದೇ ಬರ್ತವೆ. ಯಾವಾಗ ನೀವು ಸತ್ಸಂಗವನ್ನ ಕೇಳ್ತೀರೋ ಆ ಶಬ್ದಗಳನ್ನು ದೂರ ಇಡ್ತೀರಾ. ಇದೆಲ್ಲ ಸರಿಗಿಲ್ಲ, ನಮ್ಮನ್ನು ಹಾಳು ಮಾಡುತ್ತೆ ಈ ಶಬ್ದಗಳು, ಇದ್ರ ಹಿಂದೆ ಹೋದ್ರೆ. ಹಾಗಾಗಿ ನಾವು ಯಾವ ಶಬ್ದಗಳನ್ನ ಕೇಳಬೇಕು? ಒಳ್ಳೆ ನೀತಿ ಇರತಕ್ಕಂಥ ಶಬ್ದಗಳು, ಜೀವನವನ್ನ ನಡೆಸತಕ್ಕಂಥ ವಿಚಾರಗಳ ಶಬ್ದಗಳು, ನಮ್ಮನ್ನ ನಾವು ಬಿಡುಗಡೆ ಮಾಡಿಸಿಕೊಳ್ಳತಕ್ಕಂಥ ಶಬ್ದಗಳು ಎಲ್ಲಿ ಸಿಗ್ತವೋ ಅದನ್ನು ಕೇಳಿ, ಅದನ್ನ ಅವಲಂಬಿಸಿ. ರಾಮನಾಮ ಅನ್ನೋದು ಶಬ್ದನೇ. ರಾಮನಾಮ, ರಾಮ 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 ರಾಮ. ಇದರಿಂದ ನಮ್ಮ ದುಃಖಗಳು ಬಿಡುಗಡೆ ಆಗ್ತವ? ವಿಚಾರ ಮಾಡಿ. ತಾತ್ಕಾಲಿಕವಾಗಿ ಆಗಬಹುದು, ಇಲ್ಲ ಅಂತ ಹೇಳಿಲ್ಲ. ಜೀವನದಲ್ಲಿ ಏನೋ ಕಷ್ಟ ಇರುತ್ತೆ, ಅದು ಬಿಡುಗಡೆ ಆಗಬಹುದು, ಇಲ್ಲ ಅಂತಿಲ್ಲ. ಶಾಶ್ವತವಾದ ಮುಕ್ತಿಯನ್ನ ಪಡೆಯಲಿಕ್ಕೆ ಪ್ರಯತ್ನಿಸಿ ಅಂತ ಕಬೀರ್ ಸಾಹೇಬರ ಉದ್ದೇಶ. ಕಬೀರ್ ಸಾಹೇಬರ ಉದ್ದೇಶ. ಜೀವನದಲ್ಲಿ ಒಂದು ಕಷ್ಟ ಹೋದ್ಮೇಲೆ ಇನ್ನೊಂದು ಕಷ್ಟ ಬರ್ತಾನೆ ಇರ್ತಿದೆ. ದೇಹ ಇರೋವರೆಗೂ ಬರ್ತಾನೆ ಇರುತ್ತೆ. ಅದು ವೃದ್ಧಾಪ್ಯ ಬಂದ ಮೇಲೆ ಇನ್ನೂ ಜಾಸ್ತಿ. ಒಂದಕ್ಕೊಂದು ಕಾಯಿಲೆ ಕಸಾಲೆಗಳು ಕ್ಷೀಣ ಅಂತ ಇರ್ತವಲ್ಲ. ಹಾಗಾಗಿ ಈ ಮಾನುಷ್ಯ ಜನ್ಮ ಬಂದಿದೆ, ಇದರಲ್ಲಿ ವಿಚಾರ ಮಾಡೋ ಶಕ್ತಿ ಇದೆ. ಈ ವಿಚಾರ ಮಾಡೋ ಶಕ್ತಿಯಿಂದ ನಮ್ಮನ್ನ ಶಾಶ್ವತವಾಗಿ ಬಿಡುಗಡೆ ಮಾಡೋ ಶಬ್ದಗಳನ್ನು ನಾವು ತೆಗೆದುಕೊಳ್ಬೇಕು, ಅದನ್ನ ಧಾರಣೆ ಮಾಡ್ಕೊಳ್ಬೇಕು. ಹೇಳಿ. ನೀವು ಹೇಳೋದು ನೂರು ಸತ್ಯ ಆಗೋದು. ನಮ್ಮಂಥವ್ರ ಕೆಲವು ಗುಂಪುಗಳಿದೆ, ಒಂದು 15 ವರ್ಷ 20 ವರ್ಷ ಬಾಳ್ತಿದೆ. ಅದರಿಂದ ಈ ಶಬ್ದದ ಜೊತೆ ಒಂದು 5 ವರ್ಷ ಹೋಗ್ಬಿಟ್ಟು ವಾಪಸ್ ಬರೋಣ, ಆಮೇಕಿಂದ ನೋಡ್ಕೊಳ್ಳೋಣ ಸತ್ಸಂಗ ಅಂತ. ಕಾಗಿ ಕತೆ ಹೇಳಿದ್ರಲ್ಲ ಮೇಡಮ್, ಅವ್ರು ಯಾರೋ ಸತ್ತೋದ್ರು ಪಾಪ. ಅವರು ಕಾಗಿ ಕತೆ ಕೇಳಲಿಲ್ವಾ? ಪಾಪ ಅಂಶ ಆಗಿ ಹೋಯ್ತದು. ಅಂಶ ಜೊತೆ ಸೇರಿ ಅಂಶ ಆಗಿತ್ತು, ತಿರ್ಗಾ ಬಂದು ಬಳಗನ ನೋಡಕ್ ಬಂತು, ಸಿಗಾಕೊಂಡ್ಬಿಡ್ತು. ತಿರ್ಗಾ ಹಂಗಾಗ್ಬಿಡ್ತೀವಿ. ಇಲ್ಲಿಗೆ 4 ತಿಂಗಳ ಹಿಂದೆ ಹೇಳಿ ಸರ್. ಇದೇ ಶಬ್ದದ ವಿಚಾರವಾಗಿ ವಾಕಿಂಗ್ನಲ್ಲಿ ಎಲ್ಲ ಮಾಮೂಲಿ ಲೌಕಿಕವಾದಂಥ ಶಬ್ದಗಳು ಜೊತೆ ಸೇರಿದ ತಕ್ಷಣನೇ ಶಬ್ದಗಳು. ಅವರು ಯಾವುದೋ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ರು, ದುರ್ಮರಣ ಒಂದು 4 ಜನ ಶಬ್ದದ್ದು ಒಂದು ವಿಚಾರಕ್ಕೆ ಬಂದಾಗ ಇದು ನೆನಪಾಯ್ತು. ಅದಕ್ಕೇನೆ ಉತ್ತಮ್ರವರು ಆದ್ರೂ ಆ ಶಬ್ದಗಳು ಅಂತ ಸೇರ್ಬಿಟ್ಟು ಇದಾಯ್ತು. ಮೋಕ್ಷದ ಅರ್ಥ ಏನು ಅಂತಂದ್ರೆ ಈ ಬಂಧನಗಳಿಂದ ಬಿಡುಗಡೆ. ಯಾವ್ಯಾವ ಬಂಧನ ನಮ್ಗೆ?
ಆದಿದೈವಿಕದ ದುಃಖ ಬಂಧನ, ಆಧ್ಯಾತ್ಮಿಕ ದುಃಖದ ಬಂಧನ, ಆದಿ ಭೌತಿಕ ದೇಹದ ದುಃಖದ ಬಂಧನ, ಇವೆಲ್ಲ ದುಃಖದ ಬಂಧನಗಳು. ಇವುಗಳಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಒಂದು ಕತೆ ಕೇಳ, ಒಂದು ಕತೆ ಇವ್ರನ್ನು ಅನ್ನೋರು, ನಮ್ದು ಗಿಳಿಪಟ ಆಗಬಾರ್ದು. ರಾಮ ರಾಮ ಅನ್ನೋದು ಗಿಳಿಪಟ ಆಗಬಾರ್ದು. ರಾಮನು ಯಾರು ಅನ್ನೋದನ್ನ ತಿಳಿದು ಅದನ್ನ ನೀನು ಅನುಷ್ಠಾನ ಮಾಡುವಂತ ಕಬೀರ್ ಸಾಹೇಬರು ಒಂದು ಕತೆ ಹಾಕಿದ್ರು. ರಾಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ರಾಮರಾಮ ನಿಮ್ ಪ್ರಶ್ನೆ ಯಾರೋ ಒಬ್ರು ಕೇಳ್ಬಿಟ್ಟು ಒಂದೇ ದಿನಕ್ಕೆ ಬರಲೇ ಇಲ್ಲ. ಬಸವಣ್ಣ ಅಂತ ಇದೇ ರೀತಿ ಬಸವಣ್ಣ ಅಲ್ಲ, ಬಸವಣ್ಣನೇ ಯಾಕೆ ನೀವು ತಗೊಂಡು, ಕಬೀರ್ ಸಾಹೇಬ್ರು ಯಾಕೆ ತಗೊಂಡ್ರಿ ನೀವು, ಬಸವಣ್ಣನ ಯಾಕೆ ತಗೊಂಬಾರ್ದು? ಆದರ್ಶಕ್ಕೆ ನೀವು ಹೋಗಿ ಅಲ್ಲ, ಪ್ರಶ್ನೆ ಬರೋಣ. ಆದರ್ಶಕ್ಕೆ ನಾವು ತಗೊಳ್ಬೇಕು ಇಲ್ಲ ಅಂತ ಹೇಳಿಲ್ಲ. ಮುಕ್ತಿಗೆ ಅವರು ಕೊಡೋಕ್ಕೆ ಸಾಧ್ಯ ಇಲ್ಲ. ಮುಕ್ತಿ ಬೇರೆ, ಅವ್ರ ಜಪಗಾರ. ಹಾ. ಅಲ್ಲ, ಜಪ ಮಾಡೋದು ಇದಕ್ಕೆ, ಜಪದ ಮೊದಲನೇ ಸ್ಟೇಜ್ ಇವೆಲ್ಲ. ಜಪ 50 ಮಾಡೋದು ಜಪ ಇದಕ್ಕೆ. ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ಅವನಿಗೆ ಇನ್ನೊಂದು ಹೊಡಿತೈತೆ ಇನ್ನೊಂದೇ. ಯಾವುದೋ ವಿದ್ಯೆ ಕೇವಲ ತನಗೆ ತಾನೇ ಉಳಿಬೇಕು ಅಂತಂದ್ರೆ ಈ ಸತ್ಸಂಗನ ಪದೇ ಪದೇ ಕೇಳ್ತಾ ಇದ್ದಾಗ ಮಾತ್ರನೇ. ಇವಾಗ ನೀವು ಮಗ್ಗದಲ್ಲಿ ನೇಕಾರಿಕೆಯಲ್ಲಿ ಅನುಭವ ಚೆನ್ನಾಗಿ ಮಾಡ್ತಾ ಇರ್ತೀರಾ, ಮಾಡ್ತಾನೆ ಅನುಭವದಿಂದ ಇನ್ನೊಂದು ಮಾಡೋಣ ಸರಿ ಮಾಡಕ್ಕೆ ಅಂತ ಬರೋದು. ಎಲ್ಲ ಕೆಲಸಗಳು ಅಷ್ಟೇ, ಇದು ಅಷ್ಟೇ. ಕೇವಲ ಜಪ ಮಾಡ್ತಾ ಇದ್ರೆ ನಮಗೆ ಬುದ್ಧಿ ವಿಕಾಸ ಆಗಲ್ಲ, ಮನಸ್ಸು ವಿಕಾಸ ಆಗೋದಿಲ್ಲ. ಒಂದು ಕಡೆ ಮನಸ್ಸು ಕೇಳ್ತಾ ಇರ್ಬೇಕು, ನಿಲ್ಸಕ್ಕೋಸ್ಕರ ಮಸ್ತಕದಿಂದ ಅಷ್ಟೇ, ಏಕಾಗ್ರತೆಗೋಸ್ಕರ ಅಷ್ಟೇ. ಮಸ್ತಕದಿಂದ ಮಸ್ತಕಕ್ಕೆ ನಾವು ತಿಳುವಳಿಕೆ ಹೇಳ್ತಾ ಇದ್ರೆ, ಮಸ್ತಕ ಅಂದ್ರೆ ಬುದ್ಧಿ, ಮಸ್ತಕ ಅಂದ್ರೆ ತಲೆ ಅಂತ ಹೇಳ್ತಾರೆ. ಅದೇ ತಲೆಯಿಂದ ತಲೆಗೆ ಅಂದ್ರೆ ಬುದ್ಧಿಯಿಂದ ಬುದ್ಧಿಗೆ. ಗುರುಗಳು ತಮ್ಮ ಬಾಯಿ ಮೂಲಕ ಶಿಷ್ಯಂದಿರ ಕಿವಿಗಳಿಗೆ ತಿಳುವಳಿಕೆ ಕೊಡ್ತಾ ಇರ್ತಾರೆ. ಅಂದ್ರೆ ಈ ಮಸ್ತಕದಿಂದ ಆ ಮಸ್ತಕಕ್ಕೆ, ಬ್ರೈನ್ ಟು ಬ್ರೈನ್ ಅಂತ ಗುರುವಾಗ್ತದೆ. ಸಮಯ ಗುರುವಾಕಂತಾರೆ. ಆಗ ಮಾತ್ರ ನಿಮ್ಗೆ ವಿಚಾರ ಶಕ್ತಿ ಬರೋದು. ಅದ್ರ ಜೊತೆಗೆ ಅಧ್ಯಯನ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಕೇಳಿದಿರೋ ಜೊತೆಯಲ್ಲಿ ಅಧ್ಯಯನ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಬರುತ್ತೆ. ಮನಸ್ಸು ವಿಕಸಿತ ಆಗುತ್ತೆ, ಹರಡುತ್ತೆ. ಅಲ್ಲಿ ಹೇಳಿದ್ರಲ್ಲ, ಆ ಪುಸ್ತಕದಲ್ಲಿ ಹಾಕವ್ರೆ ಅಂತ ನೋಡಿ, ಓದಿದ್ದಕ್ಕೆ ನೆನಪಿದೆ ಹೇಳಿದ್ರು ಅಲ್ವಾ. ಹಾಗಾಗಿ ಒಂದು ಕತೆ ಹೇಳ್ತಾರೆ, ಗಿಳಿಪಾಠ ಮಾಡೋ ತರ ಆಗ್ಬೇಡಿ. ಈ ಪಕ್ಷಿಗಳು ಮಾರಾಟ ಮಾಡ್ತಾರಲ್ವಾ, ನೋಡಿದ್ದೀರ? ಅದೇ ರೀತಿ ಒಬ್ಬನು ಒಂದು 5 ಗಿಳಿಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಒಬ್ಬ ಮಹಾತ್ಮರು ಹೋದ್ರು, ಬಿಟ್ಬಿಡಪ್ಪ, ಯಾಕೆ ಇದನ್ನ ಬಂಧನದಲ್ಲಿ ಇಟ್ಟಿದ್ಯಾ? ಸ್ವಾಮಿ, ನನ್ನ ಕಾಯಕನೇ ಇದು, ಹಿಡ್ಕೊಂಬರೋದು ಮಾರೋದು, ಇದನ್ನ ಜೀವನ ಮಾಡ್ತಾ ಇದ್ದೀನಿ. ಅವ್ರೇನ್ ಮಾಡ್ಬಿಟ್ರು, ಅವ್ನು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು 2 ಗಿಳಿ ಮಾತ್ರ ತಗೊಂಡು ಇನ್ನೆಲ್ಲ ಬಿಟ್ಬಿಟ್ರು. 5 ಗಿಳಿನ 3 ಗಿಳಿ ಬಿಟ್ಬಿಟ್ಟು ಆ 2 ಗಿಳಿನ ಆಶ್ರಮಕ್ಕೆ ತಂದು ಅದಕ್ಕೆ ಪಾಠ ಮಾಡಿದ್ರು. ಬೇಡ ಬಂದ, ಬಲೆ ಹಾಕ್ದ, ಆಹಾರ ಹಾಕ್ದ, ನಮ್ಮನ್ನ ಬಲೆಯಲ್ಲಿ ಸಿಕ್ಕಾಕ್ಸ್ಕೊಂಡ, ನಾವು ಸಿಕ್ಕಾಕೊಂಡ್ವಿ. ಹಿಂದಿನಲ್ಲಿ ಹೇಳ್ತೀನಿ, ಬದಿಕ್ ಆಯೇಗ ಜಾಲ್ ಬಿಚಾಯೋಗ दान डालेगा मुझको फंसायोगा निश्चय में नहीं. ನಾವು ಸಿಕ್ಕಾಕೊಳ್ಳೋದಿಲ್ಲ, ಅವ್ನು ಇಷ್ಟೆಲ್ಲ ಮಾಡಿದ್ರು ನಾವು ಸಿಕ್ಕಾಕೊಳ್ಳೋದಿಲ್ಲ ಅಂತ ಪಾಠ ಮಾಡಿದ್ರು. ಏನೋ ಅವುಗಳಿಗೆ ಅರ್ಥ ಆಗಲಿ ಅಂತ. ಏನೋ ನಮ್ಮನ್ನು ಹಿಡ್ಕೊಂಡು ಹೋಗಕ್ಕೆ ಬೇಡ ಬರ್ತಾನೆ, ಬಲೆ ಹಾಕ್ತಾನೆ, ಧಾನ್ಯ ಹಾಕ್ತಾನೆ, ನಮ್ಮನ್ನು ಹಿಡ್ಕೊಂಡು ಹೋಗಕ್ಕೆ ಬರ್ತಾನೆ, ನಾವು ಸಿಕ್ಕಾಕೊಳ್ಳೋದಿಲ್ಲ. ಇದು ಪಾಠ ಮಾಡಿದ್ರು, ಗಿಳಿ ಪಾಠ. ಅವಕ್ಕೇನು ಅರ್ಥ ಆಗ್ತವೆ? ಅವೇನೋ ಸಾಧುಗಳು ಇವಾಗ ಅರ್ಥ ಆಗಲಿ, ಯಾವತ್ತಿಗೂ ಬಲೆಗೆ ಸಿಕ್ಕಿ ಹಾಕ್ಕೊಳ್ಬಾರ್ದು ಅಂತೇಳಿ ಒಂದು ಮಂತ್ರ ಪಠನ ಮಾಡಿಸಿದ್ರು. ಬಿಟ್ಬಿಟ್ರು. 1-2 ವರ್ಷ ಆದ್ಮೇಲೆ ಹೋಗಿ ನೀವೆಲ್ಲ ಇವಾಗ ನೀವು ಗೆದ್ಕೊಂಡ್ರಿ, ನೀವು ಯಾರು ಸಿಕ್ಕಾಕೊಳ್ಳಲ್ಲ ಇವಾಗ ಅಂತ. ಅವು ಇನ್ನೊಂದು ಗಿಳಿಗಳ ಜೊತೆ ಸೇರ್ಕೊಂಡು ಅವಕ್ಕೂ ಅದೇ ಪಾಠ ಹೇಳಿದ್ವಿ. ನೀವು ಬೇಡ ಬಂದ, ಬಲೆ ಹಾಕ್ತಾ, ಆಹಾರ ಹಾಕ್ತಾ, ನಮ್ಮ ಹಿಡ್ಕೊಳಕ್ಕೆ ಎಲ್ಲ ಮಾಡ್ತಾ ಇದ್ದೇನೆ, ನಾವು ಸಿಕ್ಕಾಕೊಳ್ಳಬಾರ್ದು, ಸಿಕ್ಕಾಕೊಳ್ಳಲ್ಲ ಅಂತ. ಈ ಬೇಟೆಗಾರ ಮಗ ಬರ್ತಾನೆ, ಅವ್ನು ಬಲೆ ಹಾಕಕ್ಕೆ ನೋಡ್ತಾನೆ, ಮ್ಯಾಲಿದ್ವು ಅವು ಅದೇ ಪಾಠ, ಇವ್ನು ನೋಡ್ಲಿಲ್ಲ. ಅವು
ಬೇಡ ಬಂದ ಬಲೆ ಹಾಕ್ತಾನೆ, ಆಹಾರ ಹಾಕ್ತಾನೆ, ನಮ್ಮನ್ನು ಸಿಕ್ಕೊಂಡು ಹೋಗ್ತಾನೆ, ನಾವು ಸಿಕ್ಕಾಕೊಳ್ಬಾರ್ದು ಇದು ಹೇಳ್ತಾ ಇದ್ದೆ. ಬೇಡನ ಮಗ ಅವನು ಕೇಳಿಸ್ಕೊಂಡ, ಏನು ಹಿಂಗೆ ಹೇಳ್ತಾವೆ ಗಿಳಿಗಳು, ಇವತ್ತು ಯಾವುದು ಗಿಳಿಗಳು ಸಿಗೋದಿಲ್ಲಪ್ಪ ಅಂತೇಳಿ ವಾಪಸ್ ಹೋಗ್ಬಿಡ್ತಾನಂತೆ ಮನೆಗೆ. ಯಾಕೆ ವಾಪಸ್ ಬಂದೆ? ಅವರಪ್ಪ ಕೇಳ್ತಾನೆ, ಅದೇ ಹಿಂಗೆ ಹೇಳ್ತಾ ಇದ್ರು, ಬಲೆ ಹಾಕಿದ್ರೆ ಬೀಳ್ತವೋ ಇಲ್ಲೋ, ಅದಕ್ಕೆ ನಾನು ಬಂದ್ಬಿಟ್ಟೆ. ಅಯ್ಯೋ ಮೂರ್ಖ, ಆ ಗಿಳಿಗಳಿಗೆ ಏನಯ್ಯ ಗೊತ್ತು, ಯೋಚನೆ ಮಾಡೋ ಶಕ್ತಿ ಐತನೆಯ, ಯಾರು ಹೇಳ್ಕೊಟ್ಟವ್ರೆ ಅದನ್ನ ಹೇಳ್ತಾ ಐತೆ, ಹೋಗಿ ನಾಳೆ ಬಲೆ ಹಾಕಿ ಎಲ್ಲ ಬೀಳ್ತವೆ. ಅದೇ ರೀತಿ ಬಲೆ ಹಾಕ್ತಾ ಎಲ್ಲ ಬಿದ್ದು ಬಿದ್ವು, ಆ ಬಿದ್ದ ಮೇಲೆ ಹೇಳ್ತಾವಂತೆ ಗಿಳಿಪಾಠ. ಅದನ್ನ ಹೇಳುದು ಹೇಳೋದು ಅಷ್ಟೇ. ಅಷ್ಟೇ. ಆ ರೀತಿ ನೀವು ಏನಕ್ಕೆ ಈ ಕಥೆ ಅರ್ಥ ಮರ್ಮ ಏನು ಅಂದ್ರೆ, ಆ ರೀತಿ ನೀವು ಹೇಳಕ್ ಹೋಗ್ಬೇಡಿ, ಹೇಳ್ಕೊಂಡು ಕುತ್ಕೊಂಬೇಡಿ, ಸಾಧನೆ ಮಾಡಿ ಅಂತ. ಅಂದ್ರೆ ಬಯಾಟ್ ಮಾಡೋದು ಅಷ್ಟೇ. ಅದೇನ ಕತಿಕಾಮಕ್ಕಿ ಅದು ಹೇಳಿದ್ದ ಹೇಳು. ಅಷ್ಟೇ. ಆ ರೀತಿ ನೀವು ಚಿಂತನೆ ಮಾಡಿ ಹೇಳ್ತಾ ಇರೋದು. ಕೇವಲ ರಾಮನಾಮ ಹೇಳೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗ್ತವ? ಚಿಂತನೆ ಮಾಡಿ. ಏನೋ ತಕ್ಷಣದ ಕಷ್ಟ ಪರಿಹಾರ ಆಗೋಯ್ತು. ಶಾಶ್ವತವಾದ ಕಷ್ಟ ಯಾವುದು, ಶಾಶ್ವತವಾದ ದುಃಖ ಯಾವುದು, ಅದು ಪರಿಹಾರ ಆಗುತ್ತಾ? ಆ ಶಾಶ್ವತವಾದ ದುಃಖ ಯಾವುದು ಅನ್ನೋದೇ ಮೊದಲು ನಮ್ಗೆ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ಇದೇ ಪ್ರಶ್ನೆ ಕೊಟ್ಟು ಕಷ್ಟ ಅಂದ್ರೆ ಏನು, ಸುಖ ಅಂದ್ರೆ ಏನು, ಮುಕ್ತಿ, ಈ ಪದಗಳು ಗೊತ್ತಾಗಬೇಕು ಪ್ರಶ್ನೆ. ಆ ಪದಗಳು ಗೊತ್ತಾಗ್ಬೇಕಾದ್ರೆ ಎಲ್ಲಿ ಬರಬೇಕು? ಇಂಥ ಜಾಗ ಬರಬೇಕು. ಇಂಥ ಜಾಗಕ್ಕೆ ಪುಸ್ತಕ ಓದ್ಕೊಂಡು ಆಗ್ಲಿ ಹೇಳುದಿಲ್ಲ, ಅರ್ಥ ಆಗಲ್ಲ. ಗಿರಿಪಾಠ ಆಗೋಲ್ಲ. ಇದನ್ನ ಕೇಳ್ಬಿಟ್ಟು ಪುಸ್ತಕ ಓದ್ಬೇಕು. ಕೇಳ್ಕೊಬೇಕು, ಅಲ್ಲ ಪುಸ್ತಕ ಓದ್ಬೇಕು. ಯಾರೋ ಒಬ್ರ ಹತ್ರ ವಿಚಾರ ಮಾಡಿ ಚರ್ಚೆ ಮಾಡ್ತಾ ಆಮೇಲೆ ಈ ಇದ್ದು ಚೇರ್ ಬರ್ತಿರೋದು ಎಲ್ಲ ಅದೇ ತಿಳಿಸ್ಕೊಡ್ತೀವಿ ಹುಡುಗರು. ಅವರು ಬರ್ತಾರೆ, ಆಗ್ಲೇ ಹೇಳ್ಬಿಟ್ರಲ್ಲ ನಾವು ಆಗ್ಬೇಕು ಅಂತ ಗುರುಗಳು. ಹೌದಾ? ಬಾಳಿಗೆ ಎಲ್ಲ ಸಂತೋಷ ಆಗಿ ತೊಂದರೆ ಇಲ್ಲ. ಗುರುಗಳಾಗೋ ವಿಚಾರದಲ್ಲಿ ಈಗಿನ ಕಾಲ ಗುರುಗಳು ಏನ್ ಮಾಡ್ತಾರೆ, ಅವ್ರ ಹಿಂಬಾಲಕರನ್ನ ಸಾಕ್ತಾರೆ. ಇಲ್ಲ ಅವ್ರಿಗೆ ಐತೆ ಅದು. ಯೋಗ ಆಯ್ತಾ ಅಲ್ಲೇ ನಮ್ಮ ಯೋಗ ಐತೆ, ಯಾಕಂದ್ರೆ ಪಿತ್ರಾಜಿತ ಆಸ್ತಿ ಅದು, ಅದು, ಯಾರು ಸೊತ್ತು ಅಲ್ಲ ಅದು. ಎಲ್ರಿಗೂ ಅವ್ರು ಐತೆ. ಬೇಡ ಅಂದ್ರೂ ಶರೀರ ಮನುಷ್ಯ ಧಾರಣ ಮಾಡಿರೋ ಎಲ್ರಿಗೂ ಐತೆ ಅದು. ಸ್ವಲ್ಪ ನಿಧಾನ ಬರ್ಬೋದು, ಸ್ವಲ್ಪ ಬೇಗ ಹೋಗ್ಬೋದು. ಮನಸ್ಸು ಬರುತ್ತೆ. ಎಲ್ಲರೂ ಎಲ್ಲರೂ ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಇಲ್ಲ ಸರ್, ನನ್ನ ಕಾಮ ಕ್ರೋಧ ಮದ ಮತ್ಸರ ಜಾಸ್ತಿ ಇದೆ. ಇದೆ. ಅದಿರ್ಲೇಬೇಕು ಅಂತ ನಾವು ಲಾಸ್ಟ್ ಒಂದು ವಾಟ್ಸಪ್ನ ಹಾಕಿದ್ದು ಓದಿದ್ರೆ ಅದು ಅದೇ ಅರ್ಥಕ್ಕೆ ಹಾಕಿ ಮಾತಾಡೋದಿನ ಹಾಕಿರೋದು. ನೆನ್ನೆ ಒಂದು ಹಾಕಿದ್ದು ತುಂಬ ಇಯರ್ ಮಾತಾಡೋದು, ತುಂಬ ಇಯರ್ ಎಂಡ್ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಐದೇರು ಮಾತಾಡೋದು. ಇದು ಸತ್ಸಂಗದ್ದೇ ಇದಾಗಬೇಕು. ಆ ಸತ್ತಂಗದ್ದೇ ಅದು ಸಣ್ಣದು. ಸತ್ಸಂಗದೇ ನೀವು ಸತ್ಸಂಗವನ್ನ ತೆಗೆದುಕೊಳ್ಳಿ, ಧಾರಣೆ ಮಾಡ್ಕೊಳ್ಳಿ. ಯಾವುದೇ ವ್ಯವಹಾರವನ್ನ ಬಿಡೋ ಆಗಿಲ್ಲ, ಬಂಧು ಬಳಗನ ಬಿಡೋ ಆಗಿಲ್ಲ. ಜ್ಞಾನೋದಯ ಆವ ತನಕ ಅಲ್ಲಿರ್ರಿ ಅಂತ ಆದ ತಕ್ಷಣ ಅನುಭವ ಚಿಂತನೆ ಸೀಟ್ ಸಿಕ್ಬಿಡುತ್ತೀವಿ. ನೆಕ್ಸ್ಟ್ ಸೀಟ್ ನಿಮ್ದೇನೆ ಇದು, ನಮ್ದಾದ್ಮೇಲೆ ಡಬಲ್ ಹಾಕೋರು ಇವಾಗ ಯಾವುದೇ ಕಾರಣ ಸಮಯ ಬೆಂಗಳೂರಿಗೆ ಹೋಗ್ತೀವಿ, ಹಾ. ಜೊತೆಗೆ ಬ್ಯಾಗುಗಳು ಸುಮ್ಮನೆ ಇರ್ತೈತೆ. ಸ್ವಲ್ಪ ಈ ಓಟ್ ಬತ್ತೀನಿ ಹಿಡ್ಕೊಳಪ್ಪ ಅಂದ್ರೂ ಹಿಡ್ಕೊಳಲ್ಲ ಪಾರ್ಟಿ. ಅಂತ ಪಾರ್ಟಿ ಗುರುಗಳಾಗ್ತಾನ. ಇಲ್ಲ ಇಲ್ಲ ಇಲ್ಲ. ನಾ ಹೇಳಬೇಕಾಗೋದಿಲ್ಲ. ಯೋಗಿ ವೇಮನ್ ಅವರು ಹಿಂಗಿದ್ರು ಅವರೆಲ್ಲ. ಹಾ, ಅವ್ರ ಕತೆ ಕೇಳಿದ್ರ? ಅವ್ರು ಶ್ರೀಲು ಅಲ್ಲಪ್ಪ, ಅಂತವ್ರು ಗುರುಗಳಾದ್ರಲ್ಲ. ಭಯಂಕರ ಗುರುಗಳು ಮತ್ತೆ ಪದಗಳೇ ತಗೊಂಡು ಅಂತವ್ರು ಗುರುಗಳಾದ್ರು. ಯಾವ ದೈವಾರ ತಾತಯ್ಯನವರು ಸಾಂಸಾರಿಕರು, ಅವ್ರು ಗುರುಗಳಾದ್ರು. ಏಮನ್ನೊಂದು ಉದಾಹರಣೆ ತಗೊಂಡ್ಬಿಟ್ಟಿಲ್ಲ ಹೆಂಗಿದ್ದ ಆತ. ಹಂಗೆ ಹೇಳ್ಲಿಕ್ಕಾಗೋದಿಲ್ಲ. ನಿಮ್ಮ ಒಂದು ವಿಚಾರ ಮುಂದಿನ ಭವಿಷ್ಯ ಹೇಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಆಗ್ಲಿ ಸಂತೋಷ, ಇಂಥ ಜ್ಞಾನ ಪ್ರಚಾರ ಮಾಡಿ. ಏನಿಲ್ಲ, ಅವರು ವಾಗ್ಮಿ ಅವರೆಲ್ಲ ನಾವೇನು ಇಲ್ಲ ಸರ್, ಸುಮ್ಮನೆ ಇಲ್ಲಿ ಬರ್ತಾ ಇದ್ದೀವಿ, ಒಳ್ಳೇದಾಗ್ತಾ ಇದೆ, ಅಷ್ಟೇ. ನನಗೆ ಅದೇ ಸಂತೋಷ. ಇನ್ನು ಹೆಚ್ಚಿನ ಸಂತೋಷ ಪಡೆಯಕ್ಕೆ ಪ್ರಯತ್ನ ಮಾಡಿ. ಮಾಡ್ತಾ ಮಾಡ್ತಾ ಯೋಗ, ಆಡ್ತಾ ಆಡ್ತಾ ರಾಗ. ಸಂತೋಷ ಏನ್ ಸ್ವಾಮಿ, ಮಾಡ್ತಾ ಮಾಡ್ತಾ ಯೋಗ, ಆಡ್ತಾ ಆಡ್ತಾ ರಾಗ. ನಮ್ಗೇನ್ ರಾಗ ಗೊತ್ತಿಲ್ಲ, ಇವೆಲ್ಲ ಹೇಳ್ತಾ ಇದ್ವಿ, ಏನೋ ಗೊತ್ತಾ ಇದೆ ಅಷ್ಟೇ. ಉಂಟ ರೋಗ ಹೇಳಿದ್ರು ಬಿಟ್ಬಿಟ್ರಿ. ಆ?
ಅದು ಹೇಳೋ ಕೆಲಸನೇ ಇಲ್ಲ, ಎಲ್ಲರೂ ಅನುಭವ ಆಗ್ಬಿಡುತ್ತೆ. ಅಲ್ವಾ, ವಯಸ್ಸಾದ್ಮೇಲೆ ಉಂಟಾ ಇದ್ರೆ ರೋಗ ಬಂದೇ ಬರುತ್ತೆ, ಎಲ್ಲ ಅನುಭವ ಆಗುತ್ತೆ. ಅವಾಗ ನಾವು ತಿನ್ಬಾರ್ದಪ್ಪ, ಇದು ತಿನ್ಬಾರ್ದು. ಅದನ್ನು ಉದಾಹರಣೆ ಕೊಟ್ಬಿದ್ದೇನೆ. ರುಚಿ 5 ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದೇ ವಿಚಾರ ಒಂದು ಗಂಟೆ ಟೈಮ್ ಸಮಯ 5 ವಿಷಯಗಳಿಗೆ ಸಂಬಂಧಪಟ್ಟ ಜ್ಞಾನೇಂದ್ರಿಯಗಳ ವಿಚಾರ. ರುಚಿ ಯಾವಾಗ ಮನಸ್ಸು ನಿಮ್ಗೆ ಜಾಗ್ರತೆಯನ್ನು ಉಂಟು ಮಾಡುತ್ತೋ ಸತ್ಸಂಗ, ಆಗ ನೀವು ಹೆಚ್ಚಾಗಿ ಊಟ ಮಾಡಕ್ ಹೋಗೋದಿಲ್ಲ. ನನಗೆ ಇಂಥ ಕಾಯಿಲೆ ಇದೆ, ಇದು ತಿನ್ಬಾರ್ದಪ್ಪ ನಾನು ಹೆಚ್ಚಾಗಿ, ಇದು ಜಾಸ್ತಿ ಮಾಡಿಬಿಡುತ್ತೆ. ಉಪ್ಪು ತಿಂದೇ ಇದ್ರೂ ಕಾಯಿಲೆ, ತಿಂದ್ರೂ ಕಾಯಿಲೆ. ಅವಾಗ ಏನ್ ಮಾಡ್ತೀರಾ? ಡಾಕ್ಟರ್ ಹೇಳಿರ್ತಾನೆ, ಮನಸ್ಸಲ್ಲಿ ಅದು ಕುತ್ಕೊಂಡ್ಬಿಡುತ್ತೆ. ಅದನ್ನೇ ಜಾಗೃತಿ ಆಗಿರ್ತೀರಾ ನೀವು. ಉಪ್ಪನ್ನ ಇತಿಮಿತಿಯಾಗಿ ಬಳಸಬೇಕು ಅನ್ನೋದು ಮನನ ಯಾವಾಗ ಆಗ್ಬಿಡ್ತೋ, ನೀವು ಹೋಗಿದ ಕಡೆ ಎಲ್ಲ ಏನ್ ಮಾಡ್ತೀರಾ? ಉಪ್ಪನ್ನ ಮುಟ್ಟೋದಿಲ್ಲ, ಎಷ್ಟು ಬೇಕೋ ಅಷ್ಟು. ಅದೇ ರೀತಿ ಸಕ್ಕರೆ ಅಲ್ಲ ಸುಮ್ಮನೆ ಸಕ್ಕರೆ, ಅನ್ನ, ಉಪ್ಪು ಅದು ಬೌದ್ಧಿಕ ಜ್ಞಾನೋದಯ. ಗುರುಗಳಾಗುವಂಥದ್ದು ಗುರುದೇವ್ ಸಾರ್ಗೆ ಐತೆ, ರಾಮಸ್ವಾಮಿ ಅವ್ರಿಗೆಲ್ಲ ಯಾಕಂದ್ರೆ ಇನ್ಸ್ಟೆಂಟ್ ಅಂತಾರಲ್ಲ, ಆಗ ತಕ್ಷಣ ರೆಡಿ ಆಗಿರ್ತಾರೆ ಅವರು. ಅದು ಅವರೆಲ್ಲ ಇದೆ ಅವಾಗ ಅಲ್ಲ, ಎಲ್ರಿಗೂ ಅಷ್ಟೇ, ಯಾರು ಅನ್ಯತಾ ಭಾವಿಸಬಾರ್ದು. ಅವ್ರ ಪ್ರಯತ್ನ ಇದೆ ಅದರಲ್ಲಿ. ಸುಮ್ಮನೆ ಒಂದು ವಿಚಾರ ಹೇಳಬೇಕಾದ್ರೆ ಅದನ್ನ ಅಧ್ಯಯನ ಮಾಡಿದ್ದಾರೆ ಅವರು ಅಧ್ಯಯನ ಮಾಡಿದ್ದಾರೆ. ಆ ಬುಕ್ ನ ಜೆರಾಕ್ಸ್ ಮಾಡಿಸೋ ಅವಶ್ಯಕತೆ ಅವ್ರಿಗೆ ಎಷ್ಟು ಶ್ರದ್ಧೆ ಇದ್ರೆ ಎಷ್ಟು ಅಧ್ಯಯನ, ಶ್ರದ್ಧೆ, ಅದ್ರ ಜೊತೆಗೆ ಅಧ್ಯಯನ ತಿಳ್ಕೊಬೇಕು ಅನ್ನೋದು. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಇನ್ಸ್ಟೆಂಟ್ ತರ ಬರೋದಿಲ್ಲ ಸ್ವಾಮಿ. ಎಲ್ಲಾನು ಅವರು ಅಧ್ಯಯನ ಅಧ್ಯಾಪನ ಎರಡು. ಕಾಫಿ ಇನ್ಸ್ಟೆಂಟ್ ಕಾಫಿ ಅಂತಾರ, ಪೌಡರ್ ಹಾಕ್ತಾನೆ ಕಾಫಿ ಆಗೋದಿದೆ. ಇದಾಗಲ್ಲ, ಆಧ್ಯಾತ್ಮ ಆಗೋದಿಲ್ಲ. ಆ ರೀತಿ ಅಲ್ಲ ಇದು, ಆ ರೀತಿ ಇಲ್ಲ. ಇದನ್ನ ಸಾಧನೆ ಮಾಡಬೇಕು, ಅಧ್ಯಯನ ಮಾಡಬೇಕು, ಅಂತಃಕರಣಗೆ ತೆಗೆದುಕೊಳ್ಬೇಕು, ಮನನ ಮಾಡಬೇಕು. ಮನನ ಮಾಡಬೇಕು. ಮನನ ಮಾಡ್ತಾ ಮಾಡ್ತಾ ಅದೇ ನಿಧಿಧ್ಯಾಸನ ಆಗ್ಬಿಡುತ್ತೆ ನೋಡಿ. ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಕೇಳ್ತಾ ಇದೀವಿ, ನಾವು ಕೇಳ್ತಾ ಇದ್ವಿ, ಮನನ ಮಾಡ್ತಾ ಇದ್ವಿ, ನಿಧಿಧ್ಯಾಸನ ಅದನ್ನೇ ಅಭ್ಯಾಸ ಮಾಡ್ಕೊಂಡಿದೀವಿ. ಇವಾಗ ನಾವು ಏನನ್ನ ಮಾಡಬೇಕು ಅಂತ ಮನನ ಮಾಡ್ತಾ ಇರ್ತೀವೋ ಅದನ್ನ ಕಾರ್ಯರೂಪಕ್ಕೆ ಇಳಿಸಿ ಅದರಲ್ಲಿ ತೊಡಗಿಸಿಕೊಳ್ಳೋದು ಅನುಷ್ಠಾನ ಅಂತ ಒಂದೇ ವರ್ಡ್. ಕಾರ್ಯರೂಪಕ್ಕೆ ತೊಡಗಿಸಿಕೊಳ್ಳೋದೇ ಅದೇ ನಿಧಿಧ್ಯಾಸನ. ಅದೇ ನಿಧಿ. ಇವಾಗ ನಾನು ಬಿಡುಗಡೆ ಆಗ್ಬೇಕು ಅಂತ ಶ್ರವಣ ಕೇಳ್ತಾ ಇದ್ದೀನಿ, ಗುರುಗಳು ಹೇಳಿದ್ರನ್ನೆಲ್ಲ ಮನನ ಮಾಡ್ತಾ ಇದ್ದೀನಿ. ನೀನು ಇದನ್ನ ಅಭ್ಯಾಸ ಮಾಡು, ಮೊದಲಿಗೆ ಮಾಂಸಾಹಾರ ಬಿಡು ಅಂದ್ರು, ಅದನ್ನ ಅನುಷ್ಠಾನ ಮಾಡ್ಕೊಂಡೆ. ಬಯಕೆಗಳನ್ನೆಲ್ಲ ಬಿಡು, ಕಡಿಮೆ ಮಾಡ್ಕೊಂಡು ಅದನ್ನ ಅನುಷ್ಠಾನ ಮಾಡ್ಕೊಂಡೆ. ಅಂದ್ರೆ ಆಚರಣೆಗೆ ತೆಗೆದುಕೊಳ್ಳೋದು, ಅದನ್ನೇ ನಿಧಿಧ್ಯಾಸನ. ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಮಾಡ್ಕೊಳ್ಳೋದು, ಬಿಡೋದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ, ಅದೇ ನಿಧಿಧ್ಯಾಸನ. ನಾನು ಆತ್ಮಸ್ವರೂಪನು ಅಂತ ಹೇಳ್ಕೊಳ್ತಾ ಇರ್ತೀವಿ, ಅದೇ ನಾನು ಅಂತ ಹೇಳ್ಕೊಳ್ತಾ ಇರ್ತೀವಿ. ಅವಾಗ ಅದೇ ನಾವು ಆಗ್ತೀವಿ, ಅದರ ಅನುಭವ ನಮಗಾಗುತ್ತೆ. ಅದನ್ನೇ ಹೇಳ್ತಾ ಇರೋದು, ಅನುಭವ ವಿಚಾರಗಳೆಲ್ಲ. ಅದಕ್ಕೆ ಇಚ್ಛೆ ಬೇಕು, ಇಚ್ಛಾಶಕ್ತಿ ಬೇಕು. ಮನಸ್ಸು ದೃಢವಾದ ಸಂಕಲ್ಪದಿಂದ ಕೂಡಿರ್ಬೇಕು, ದೃಢವಾದ ಸಂಕಲ್ಪದಿಂದ ಕೂಡಿರ್ಬೇಕು. ಇದನ್ನ ನಾನು ಪಡಿಲೇಬೇಕು ಅನ್ನೋದು ದೃಢವಾದ ಸಂಕಲ್ಪ. ಸತತ ಅಭ್ಯಾಸ ಮಾಡಬೇಕು. ಯಾವಾಗ ದೃಢವಾದ ಸಂಕಲ್ಪ ಮಾಡ್ತೀವಿ, ಅಭ್ಯಾಸದಲ್ಲಿ ತೊಡಗ್ತಿರೋ, ಅದು ಆಟೋಮೆಟಿಕ್ ಆಗಿ ನೀವು ಅದೇ ಎಷ್ಟೊಂದು ಯುವಕ ಯುವತಿಯರು ಮನಸ್ಸು ಮಾಡಿ ಅವರು ಸನ್ಯಾಸತ್ವ ತಗೊಂಡ್ರೆ ನಂಬರ್ 1. ನಂಬರ್ 1 ಭವಿಷ್ಯತ್ವದಲ್ಲಿ ಇಂಡಿಯಾ ಆಗಿರ್ಬೇಕಂದ್ರೆ ಜೈನ್ ಅವ್ರು ಹಾಗಾಗಿ ಗೌರವಿಸ್ತಾರೆ ನೋಡಿ, ನಮ್ಮಲ್ಲೆಲ್ಲ ಗೌರವಿಸ್ತಾರೆ, ಸದೃಢವಾಗಿ ನೋಡ್ತಾರೆ. ನಮ್ಮಲ್ಲಿ ಗುರುಗಳು ಅಂದ್ರೆ ಸದೃಢವಾಗಿ ನೋಡ್ತಾರೆ. ಗುರುಗಳಂದ್ರೆ ಸದೃಢವಾಗಿ ನೋಡ್ತಾರೆ. ನಮ್ಮಲ್ಲಿ ಸದೃಢವಾಗಿ ನೋಡ್ತಾರೆ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ. ದನ್ ದನ್ ಕಹನೆ ಸೆ ಜೈಸೆ ಕೊಯ್ ದನ್ ನಹಿ ಪಾತ. ಏನು ಹಣ 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 ಅಂತೇಳಿ ಹಣದ ಸ್ಮರಣೆ ಮಾಡಿದ್ರೆ ಹಣ ನಿಮ್ಮ ಹತ್ರ ಬರೋದಿಲ್ಲ. ಅರ್ಥ ಆಯ್ತಾ? ಏನ್ ಮಾಡ್ತೀರಾ ಹಣ ಕಳಿಸಕ್ಕೆ? ಏನ್ ಮಾಡ್ತಾರೆ ಮನುಷ್ಯರು? ಕೆಲಸ. ಸಾಧಕ ವಿದ್ಯಾ, ಬಾಧಕ ದ್ರವ್ಯ. ವಿದ್ಯೆಗೆ ಸಾಧನೆ ಮಾಡಬೇಕು, ಬಾಧಕ ದುಡ್ಡು ಬರಬೇಕು, ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಕೇವಲ ರಾಮ ರಾಮ ಅಂತ ಹೇಳೋದ್ರಿಂದ ರಾಮನ ಪರಿಚಯ ಆಗೋದಿಲ್ಲ ನಿಮಗೆ.
ರಾಮನ ಪರಿಚಯ ಆಗೋದಿಲ್ಲ. ಮೇಡಮ್ ನೋಡ್ದು ಮಾತು ಜಾಸ್ತಿ ಆಗುತ್ತೆ. ಪಾಪ ಎಲ್ಲಾರು ಕೇಳ್ತಾವ್ರೆ ನೋಡಿ, ಎಲ್ಲ ನಿಮ್ಮನ್ನು ನೋಡ್ತಾವ್ರೆ. ಏ ಹೌದಾ? ಎಸ್, ಶ್ರದ್ಧೆ ಇದೆ. ಗುರುಸ್ಥಾನಕ್ಕೆ ಹೋಗ್ಬೇಕಲ್ಲ. ಹಾಗಾಗಿ ಹಣ ಹಣ ಅಂತೇಳಿ ನಾವು ಜಪ ಮಾಡಿದ್ರೆ ಹಣ ಸಿಗೋದಿಲ್ಲ ಸ್ವಾಮಿ. ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೆ. ಅದೇ ರೀತಿಯಾಗಿ ರಾಮ ರಾಮ ಅಂತ ಹೇಳೋದ್ರಿಂದ ರಾಮನ ಪರಿಚಯ ಆಗೋದಿಲ್ಲ. ಮತ್ತು ರಾಮನ ಸ್ಥಿತಿಯಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ. ಅವನ ಸ್ಥಿತಿ ಅಲ್ಲ, ಬಿಲ್ಲು ಬಣ್ಣ ಇಟ್ಕೊಂಡು ಆ ಥರ ಅಲ್ಲ. ಆತ್ಮಾರಾಮನ ಸ್ಥಿತಿಯಲ್ಲಿ ನಿಲ್ಲಕ್ಕಾಗೋದಿಲ್ಲ. ಸತ್ಯನಾಮ್ ಸತ್ಯನಾಮ್ ಅಂತ ಹೇಳುವಂತ ಕೊಟ್ಟಿದ್ದೀವಿ. ಏನಕ್ಕೆ? ನಿಮ್ಮ ಮನಸ್ಸು ಅತ್ತಿತ್ತ ಹೋಗಬಾರ್ದು. ಏನೂ ಕೆಲಸ ಇಲ್ದೇಗ ಮನಸ್ಸು ಏನ್ ಮಾಡುತ್ತೆ, ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ, ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ, ಫಾರಿನ್ ಹೋಗ್ಬಿಡುತ್ತೆ, ಅಮೆರಿಕ ಹೋಗ್ಬಿಡುತ್ತೆ. ಎಲ್ಲಾ ವೇಗಕ್ಕಿಂತ ವೇಗ ಜಾಸ್ತಿ ಆಗುತ್ತೆ ಮನೋವೇಗ, ಅಲ್ಲೋಗುತ್ತೆ. ಹಾಗಾಗಿ ಆ ಮನಸ್ಸನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಒಂದು ಮಂತ್ರೋಪದೇಶ, ಆ ಮಂತ್ರೋಪದೇಶದ ಜೊತೆಗೆ ಸಾಧನೆ. ಸಾಧನೆ ಹೇಳಿದ್ರಲ್ಲ, ಸಾಧಕ ವಿದ್ಯಾ ಬಾಧಕ ದ್ರವ್ಯ. ಏನು ಬಾಧಕ ಅಂದ್ರೆ ಏನು? ಬಾಧೆ ನೀನು ಪಡ್ಬೇಕು, ಕಷ್ಟ ಪಡ್ಬೇಕು ಅಂತ. ಬಾಧಕ ಅಂದ್ರೆ ಏನು? ಅಲ್ಲ, ಕಷ್ಟ ಮಾಡಿದ್ರೇನೆ ದ್ರವ್ಯ. ಅದೇ ಹೇಳಿ, ಕೇವಲ ನೀವು ಹಣ ಹಣ ಅಂತ ಹೇಳಿದ್ರೆ ಬರೋದಿಲ್ಲ. ನೀವು ಹೇಳೋದು ಕರೆಕ್ಟ್. ಇದು ಕರ್ಮ ಅಂದ್ರೆ ಕೆಲಸ ಅಂತಲ್ಲ ನಮ್ದು, ಏನೋ ಅದು ಏನೋ ಬೇರೆ ಕೆಟ್ಟ ಶಬ್ದ. ಬಾಧಕ ಅಂತ ನನಗೆ ಇವಾಗ ಹಂಗೆ ಅನ್ಕೊಂಡಿದ್ದೆ. ಇವಾಗ ಇಲ್ಲ ಇಲ್ಲ, ಬಾಧಕ ದ್ರವ್ಯ ಅಂದ್ರೆ ನೀವು ಬಾಧ ಅಂದ್ರೆ ಅದನ್ನ ಬೇಡ, ಅದನ್ನೇ ಕೆಲಸ ಖುಷಿ ಉಂಟೆ ಮನುಷ್ಯನ ಖುಷಿಲ ಉದ್ದಾರ. ಹಂಗೆ ವಾಸ್ತವವಾಗಿ ಎಲ್ಲರ ರಾಮ ಅವರವರ ಚೈತನ್ಯ, ಎಲ್ಲರ ರಾಮ. ನಿಮ್ಮ ಚೈತನ್ಯಕ್ಕೆ, ನಮ್ಮೆಲ್ಲರ ಚೈತನ್ಯಕ್ಕೆ ರಾಮ ಅಂತ ಹೆಸರು. ರಾಮ ರಾಮ ಅಂದ್ರೆ ಪರಿಚಯ ಆಗಲ್ಲ. ನೆಕ್ಸ್ಟ್ ಅದೇ ಬರ್ತಾ ಇದೆ. हमें राम का परिचय करना होगा. राम क्या है? ರಾಮನನ್ನ ಪರಿಚಯ ಮಾಡ್ಕೊಳ್ಳಿ. ರಾಮ ಅಂದ್ರೆ ಯಾರು ಅಂತ. ನೆಕ್ಸ್ಟ್ ಸಾಲೆ ನಿಮ್ಮ ಸ್ವರೂಪವೇ ರಾಮ, ನಮ್ಮ ಸ್ವರೂಪವೇ ರಾಮ, ನಮ್ಮ ಸ್ವರೂಪವೇ ರಾಮ. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮದ ಅಸ್ತಿತ್ವವೇ ರಾಮ ಸ್ವರೂಪ. ಪ್ರತಿಯೊಬ್ಬರ ವ್ಯಕ್ತಿಯ ಅಸ್ತಿತ್ವ ಅಂದ್ರೆ ಇರುವಿಕೆ. ಪದಗಳ ಅರ್ಥ. ಅಸ್ತಿತ್ವ ಅಂದ್ರೆ ಇರುವಿಕೆ. ಆ ಇರುವಿಕೆಯೇ ರಾಮ ಸ್ವರೂಪ. ಸ್ವರೂಪ ಅಂದ್ರೆ ಅಲ್ಲಿ ಫಿಗರ್ ಅಂತ. ಫಿಗರ್ ಬರಲ್ಲ ಇಲ್ಲಿ, ಫಿಗರ್ ಬರಲ್ಲ. ಅದೇ ಬೇಸ್ ತಿಳಿದೇ ಇರೋರಿಗೆ ಸ್ವರೂಪ ಅಷ್ಟೇ. ರಾಮ ಸ್ವರೂಪ ಅಂದ್ರೆ ನಿಮ್ಮ ಆತ್ಮವೇ ರಾಮ ಸ್ವರೂಪ. ಅದೇ ನಿಮ್ಮ ಸ್ಥಳ, ಬೇರೆ ಎಲ್ಲೂ ಹೋಗಲ್ಲ. ಬಿಡುಗಡೆ ಅಂದ್ರೆ ಆ ಸ್ಥಿತಿನಲ್ಲಿ ನಿಲ್ಲೋದೆ ಬಿಡುಗಡೆ. ಆ ಸ್ಥಿತಿನಲ್ಲಿ ನಿಲ್ಲದೆ ಬಿಡುಗಡೆ. ಆ ಸ್ಥಿತಿನ ಮರಣ ಆದಮೇಲೆ ಅಂತ ಅಲ್ಲ, ಈಗಲೇ ಅದನ್ನ ಅನುಭವಿಸಬಹುದು. ಆ ಸ್ಥಿತಿನ ಈಗಲೇ ಅದರ ಅನುಭವ ಮಾಡಬಹುದು. ಯಾವಾಗ ನೀವು ಆ ಸ್ಥಿತಿನ ಅನುಭವ ಮಾಡ್ತೀರಾ, ಆಗ ಉಳಿದೆಲ್ಲವೂ ಗೌಣ್ಯ. ಏನೇನು ಇಲ್ಲ ಅನ್ನೋದು ನಿಮ್ಗೆ ಅರಿವಾಗುತ್ತೆ. ಏನೇನು ಇಲ್ಲ ಅನ್ನೋದು ಅರಿವಾಗುತ್ತೆ. ಇವೆಲ್ಲ ಏನು ಕೆಲಸಕ್ಕೆ ಬರಲ್ಲಪ್ಪ ಅನ್ನೋದು ಅರಿವಾಗ್ಬಿಡುತ್ತೆ. ಆ ಸ್ಥಿತಿನ ಅನುಭವ ಮಾಡೋದಕ್ಕೆ ಪಂಚ ವಿಷಯಗಳನ್ನ ನಿಗ್ರಹ ಮಾಡಬೇಕು, ಕ್ರಮೇಣ ದೂರ ಮಾಡಬೇಕು. ಅದನ್ನ ವಾಸನೆಗಳನ್ನ ನಿಗ್ರಹ ಮಾಡಬೇಕು, ಕ್ರಮೇಣ ಅವುಗಳನ್ನು ಬಿಡಬೇಕು. ಅರಿಷಡ್ ವರ್ಗಗಳನ್ನು ನಿಗ್ರಹ ಮಾಡಬೇಕು, ಕ್ರಮೇಣ ಅವುಗಳನ್ನು ಬಿಡಬೇಕು.
ಆ ಸ್ಥಿತಿ ಅನುಭವ ಆದ್ಮೇಲೆ ಅದರ ಚಿಂತನೆಯಲ್ಲೇ ಇರಬೇಕು. ಯಾವಾಗ ಇವತ್ತಾಯ್ತಪ್ಪ ಬಿಡು ಇನ್ನು ನಾನು ಮುಕ್ತನಾಗ್ಬಿಟ್ಟೆ ಅಂತೇಳಿ ಬಿಟ್ರೆ ಮಾಯೆ ಬಂದು ನಿಮ್ಮ ಮುಸುಕಾಗ್ತಾಳೆ. ಅದಕ್ಕೆ ಎಚ್ಚರಿಕೆ, ಜಾಗ್ರತೆಯಿಂದ ಇರಿ, ನಿಮ್ಮ ಮನಸ್ಸನ್ನ ಎಚ್ಚರದಿಂದ ಇಟ್ಕೊಡಿ. ಆ ಸ್ಥಿತಿಯಲ್ಲಿ ಇದ್ದಾಗ ಅನ್ನ, ಆಹಾರ, ನೀರು ಅದನ್ನೇ ಕೇಳೋದಿಲ್ಲ. ಕೇಳ್ತಾ ಇದ್ದಾರೆ. ದೇಹ ಕೇಳುತ್ತೆ, ಅದು ಕೇಳಲ್ಲ. ದೇಹ ಕೇಳುತ್ತೆ, ನಮ್ಗೆ ಹೇಳ್ತಾರೆ ಅಷ್ಟೇ. ನಮ್ಗೆ ಹೇಳ್ತಾರೆ ಹಿಂದಿನ ಕಾಲದಲ್ಲಿ 24 ವರ್ಷ ಮಾಡ್ದ, 12 ವರ್ಷ ತಪಸ್ ಮಾಡ್ದ. ನಾನು ಅದನ್ನೇ ಚಿಂತನೆ ಮಾಡಿದೆ. ಅವರು ಆಹಾರವನ್ನ ಒಂದೊತ್ತು ತೆಗೆದುಕೊಳ್ತಾ ಇದ್ರು, ಒಂದೊತ್ತು. ತದನಂತರ ಹೇಳ್ತಾರೆ ಗಾಳಿಯಿಂದ ತಗೊಂಡು ಗಾಳಿ ಸೇವನೆ ಮಾಡಿ ಇದ್ರು ಅಂತ. ಅವೆಲ್ಲ ಮನುಷ್ಯನಿಗೆ ಸಾಧ್ಯ ಇಲ್ಲ. ಅದೇನೆ ವೈಜ್ಞಾನಿಕವಾಗಿ ಅದನ್ನೇ ಚಿಂತನೆ ಮಾಡೋದು. ಚಿಂತನೆ ಅಂದ್ರೆ ಇದನ್ನೇ ಸ್ವಾಮಿ, ಈ ರೀತಿ ಸಾಧ್ಯನಾ ಅಂತ. ಅದಕ್ಕೆ ಕಬೀರ್ ಸಾಹೇಬ್ರು ಅದನ್ನೆಲ್ಲ ಒಪ್ಪಲಿಲ್ವಲ್ಲ, ಹಠಯೋಗ ಅವೆಲ್ಲ ದೇಹಕ್ಕೆ ದಂಡನೆ ಕೊಡ್ತೀರಾ ನೀವು ಅಷ್ಟೇ, ಅದರಿಂದ ಏನು ಸುಖ ಸಿಗೋದಿಲ್ಲ. ಗಾಳಿ ಸೇವನೆ ಮಾಡಿ ಜೀವನ ಮಾಡತಕ್ಕಂಥ ಪ್ರಾಣಿ ಯಾವುದು ಗೊತ್ತಾ? ಹಾವು. ಅದಕ್ಕೆ ಅದರದ್ದೇ ಆದಂಥ ಶಕ್ತಿ ಇದೆ, ಅಷ್ಟೇ ಶಕ್ತಿ ಇದೆ. ಮನುಷ್ಯನಿಗೆ ಅದು ಸಾಧ್ಯ ಇಲ್ಲ. ಕೇವಲ ಗಾಳಿನೇ ತೆಗೆದುಕೊಂಡು ಅವರು ಉಗ್ರವಾದ ತಪಸ್ಸು ಮಾಡಿದ್ರು ಇಲ್ಲ. ಅವರು ಒಂದೊತ್ತು, ಅದಕ್ಕೆ ಹೇಳಿದ್ದಾರೆ ಒಂದೊತ್ತು ಉಂಡವನು ಯೋಗಿ, ಎರಡೊತ್ತು ಉಂಡವನು ಭೋಗಿ, ಮೂರೊತ್ತು ಉಂಡವನು ರೋಗಿ, ಹೊತ್ಕೊಂಡು ಹೋಗಿ. ಅವರೆಲ್ಲ ಯೋಗಿಗಳು. ಒಂದೊತ್ತು ಉಂಡವನು ಯೋಗಿ. ಒಂದೊತ್ತು ಊಟ ಮಾಡ್ತಾ ಅವರು ನಿಗ್ರಹ ಮಾಡಿದ್ರು ತಪಸ್ಸು ಅಷ್ಟೇ. ಆಹಾರ ಇಲ್ಲದೇನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ನಮಗೆ ಫಿಲಮ್ಗಳಲ್ಲಿ ತೋರಿಸ್ತಾರೆ ಅಷ್ಟೇ. ಊಟ ಮಾಡೋದು ಈಗ ಊಟ ಮಾಡೋದು ಏನಕ್ಕೆ ಅಂದ್ರೆ ನಾನು ನಾಳೆ ಬೆಳಿಗ್ಗೆವರೆಗೂ ಬದುಕಿರೋ ಕಷ್ಟ. ಬದುಕಿದ್ರಲ್ವಾ ತಪಸ್ಸು ಮಾಡೋದು? ಬೆಳಿಗ್ಗೆ ತಿಂಡಿ ಅದಕ್ಕೆ ಹೇಳ್ತಾ ಇದ್ದಾರೆ ನಮ್ಗೆ ಇದು ಹಂಗಲ್ಲ, ನಾವು ಬೆಳಿಗ್ಗೆ ತಿನ್ನು, ಮಧ್ಯಾಹ್ನ ರಾತ್ರಿ ತಿನ್ನು ಅಂದ್ರೆ ಗೊತ್ತಿರೋ ಬದುಕಿರೋಕ್ಕೋಸ್ಕರ ನೀವು ಒಂದಷ್ಟು ಪೀಠದವರು ಒಂದಷ್ಟು ಜನ ಹೇಳ್ತಾರೆ, ಆ ಸ್ಥಿತಿಗೆ ಹೋದಾಗ ನಿನಗೆ ಅನ್ನ, ಆಹಾರ, ನೀರು ಏನು ಬೇಕಾಗಿರಲ್ಲ. ನೀನು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬಯಕೆ ಇರೋದಿಲ್ಲ, ಇಂಥದ್ದೇ ಬೇಕು ಬಯಕೆ ಇರೋದಿಲ್ಲ. ಆ ಸಮಯಕ್ಕೆ ಏನ್ ಸಿಗ್ತಾನೋ ಅದನ್ನ ತೆಗೆದುಕೊಂಡು ಊಟ ಮಾಡ್ಕೊಂಡು ಜನ ಕತೆ ಆಗ್ತಾ ಇರ್ತಾನೆ ಅಂತ ಅರ್ಥ. ರೊಟ್ಟಿ ಸಿಕ್ಕರೆ ರೊಟ್ಟಿ ತಿಂತಾನೆ, ಹಣ್ಣು ತಿಂದ್ರೆ ಹಣ್ಣು ಸಿಗ್ತಾನೆ. ಜಾಗಲ್ಲಿದೆ ಯಾವುದೇ ಕಾರಣ ಇಲ್ವಾ? ಅನ್ನ, ಆಹಾರ ಇವ್ರು ಹೇಳ್ದಂಗೆ 7-8 ದಿವಸ ಅಷ್ಟೇ. ಯಾವುದೇ ಜೀವಿನೋ ಯಾವುದೇ ಆಗೋದೇ ಇಲ್ಲ. ಅದು ನೈಜ ಅಲ್ವಾ? ಪ್ರಾಣಿಗಳಲ್ಲಿ ಇದೆ ಅಂತ ಹೇಳ್ತಾರೆ, ನಾವು ಅದು ಹೇಳಕ್ ಆಗೋದಿಲ್ಲ. ನಾವು ಸುಮ್ಮನೆ ಅದನ್ನು ಚರ್ಚೆ ಮಾಡ್ತೀವಿ ಅಷ್ಟೇ. 20-30 ವರ್ಷದಿಂದ ಸೈನ್ಸ್ ಎಲ್ಲ ಬಂದಿದ್ದೆ, ಟೆಸ್ಟ್ ಮಾಡೋರೆ, ಅಮೇರಿಕನ್ ಡಾಕ್ಟರ್ ಎಲ್ಲ ಸ್ಕ್ಯಾನ್ ಮಾಡೋರೆ, ಇವ್ರಿಗೆ ಏನಾಗ್ತೈತೆ ಅಂತ. ನೀರು ಕುಡಿತಾವನಷ್ಟೇ, ನೀರು ಆಹಾರನೇ. ಎಂತ ಆಹಾರ ನೀರು ಇರ್ಲಿ. ಇದಕ್ಕೆ ಒಂದು ನಿದರ್ಶನ ಪ್ರಹ್ಲಾದ್ ಜಾನಿ ಅಂತಕ್ಕಂಥ ಹಿಮಾಲಯದಲ್ಲಿ ಇರ್ತಕ್ಕಂಥ ಒಬ್ಬ ತಪಸ್ವಿಯನ್ನ ಅಹಮದಾಬಾದಿನ ಡಾಕ್ಟರ್ಗಳು 100 ಜನ ಡಾಕ್ಟರ್ಗಳು ಅದನ್ನ 10 ದಿನಗಳ ಕಾಲ ಸೀಲ್ ಮಾಡಿ, ಕಮಿಷನರು, ತಹಸೀಲ್ದಾರರು ಅವರ ಸಮ್ಮುಖದಲ್ಲಿ ಸೀಲ್ ಮಾಡಿ ಒಳಗಡೆ ಹಾಕಿದ್ರು. ಇವನು 70-80 ವರ್ಷಗಳಿಂದ ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ, ಬದುಕವನಿ ಅಂತಕ್ಕಂಥದನ್ನ ಟೆಸ್ಟ್ಗಳು ಹೊಡಿಸಿದಾಗ ವಿಜ್ಞಾನಿಗಳೇ ಮೂಗ್ ಮೇಲೆ ಬೆರಳಿಟ್ಕೊಂಡು ಆಚೆ ಹೋದ್ರು. ಅವನ ರಿಸಲ್ಟ್ ಅವನ ಲ್ಯಾಬಲ್ಲಿ ರಿಪೋರ್ಟ್ ಬಂದಾಗ ಅವನಲ್ಲಿ ಬಂದಿದ್ದು, ಅವನ ಹೊಟ್ಟೆ ಒಳಗಡೆ 400 ಮಿಲಿಲೀಟರ್ ನೀರು ಉತ್ಪತ್ತಿ ಆಗ್ತದೆ. ಉತ್ಪತ್ತಿಯಾದ ನೀರು ಯೂರಿನ್ ಬ್ಲಾಡರ್ ಬರ್ತದೆ, ಯೂರಿನ್ ಪಾಸ್ ಆಗಲ್ಲ, ಸೈಕಲ್ ಆಗ್ತಾ ಇರ್ತದೆ. ಬ್ಲಾಡರ್ಲಿ ಸಕ್ ಮಾಡ್ತಾ ಇರ್ತದೆ. 80 ವರ್ಷದಿಂದ ಬದುಕಿರೋ ಉದಾಹರಣೆ ನಮ್ಮ ಮುಂದೆ ಇದೆ. ದೇಹದಲ್ಲಿ ನೀರಿನ ಅಂಶ ಇದೆ, ಅದಕ್ಕೆ ಇದರಲ್ಲೂ 5 ತತ್ವಗಳು ಇದಾವೆ ಅಂತ ಹೇಳೋದು ಅಷ್ಟೇ. ಅವ್ರು ಸಾಧನೆ ಮಾಡಿರ್ತಾರೆ, ಅದನ್ನ ಗಳಿಸಿರ್ತಾರೆ ಅಷ್ಟೇ. 10 ಕೋಟಿಗೆ 200 ಕೋಟಿಗೆ 100 ಕೋಟಿಗೆ ಮಾಡಬಲ್ಲ. ಅಲ್ಲ, ಇಲ್ಲಿ ಅವನೇನೋ ಒಂದು ಸಾಧನೆ ಮಾಡಿದ್ದಾನೆ, ಬಟ್ ಅದೇನ್ ಪ್ರಯೋಜನ?
ಅದಂತೂ ಗ್ಯಾರಂಟಿ. ಹಾ, ಬಿಡುಗಡೆ ಆಯ್ತಾ ಏನ್ ಸ್ವಾಮಿ, ಬಿಡುಗಡೆ ಆಯ್ತಾ ಬಂಧನದಿಂದ? ಬಿಡುಗಡೆ ಆಯ್ತನ್ನೋದು ದೊಡ್ಡ ಪದ, ಅಷ್ಟು ಸುಲಭ ಅಲ್ಲ. ಮೋಕ್ಷ ಅಂತ ದೊಡ್ಡ ದೊಡ್ಡ ಪದ, ಅದು ಅರ್ಥಗಳೇ ಎಷ್ಟೋ ಜನ ಗೊತ್ತಿರಲ್ಲ. ಏನು ಹೆಂಗಿರ್ತದೆ ಅಲ್ಲಿ ಓದಿರೋದು ಏನಾಗ್ತಿದೆ, ಇದೆಲ್ಲ ದೊಡ್ಡ ವಿಶ್ಲೇಷಣೆ ಮಾಡಬೇಕು. ಸಂಕೀರ್ಣ ಅದು. ಸಂಕೀರ್ಣನೇ ವಿಚಾರ ಮಾಡಿ ಅಂತಾನೆ ನಾವು ಇಲ್ಲಿ ಹೇಳ್ತಾ ಇರೋದು, ಚಿಂತನೆ ಮಾಡಿ ಅಂತಾನೆ ಹೇಳ್ತಾ ಇರೋದು ಅಲ್ಲದ. ಅಪನಿ ಚೇತನ ಸಬ್ಕಾ ರಾಮ್, ಎಲ್ಲರ ರಾಮ ಯಾವುದು? ಅವರವರ ಸ್ವರೂಪ, ಅವರವರ ಸ್ವರೂಪ. ವ್ಯಕ್ತಿ ಕಾ ಆತ್ಮ अस्तित्व ತಿಳಿಸಿದ್ವಿ. उसमें तभी स्थिति होती है जब जीवन से विषय वासना का त्याग हो. ಹೇಳ್ಬಿಟ್ರೆ ಯಾವಾಗ ಆ ಸ್ಥಿತಿನಲ್ಲಿ ಹೋಗ್ತಿರೋ ಯಾವುದೇ ಬಯಕೆಗಳು ಇರೋದಿಲ್ಲ, ವಾಸನೆಗಳು ಇರೋದಿಲ್ಲ. ಅದೇ ಅದ್ರ ಸ್ಥಿತಿನ ಸಾಧನೆ ಮಾಡ್ತಾ ಇರಬೇಕು. ಬಿಟ್ಬಿಡೋದಲ್ಲ, ಒಂದಿನ ಮಾಡಿ ಬಿಟ್ಬಿಟ್ರೆ ತಿರ್ಗಾ. ಸರ್ ಇನ್ನೊಂದು ಗುರುದೇವ್ ಸರ್, ಇನ್ನೊಂದು ಅದು ಯಾವುದೋ ನೋಡಿದೆ ಸುಮ್ಮನೆ, ಅದು ಯಾರೋ ಮನ ಅಪ್ಪನ ಹಾಕ್ಕೊಂಡ್ರು, ಅದು ಯಾವುದೋ ಸಮುದ್ರದ ನದಿ ಪಕ್ಕದಾಗ ಯಾವುದೋ ಬೇರೆ ಇದರಲ್ಲಿ 40 ವರ್ಷದಿಂದನೂ ಅಲ್ಲೇ ಅವರಂತೆ ಆಯಮ್ಮ ಗೆಣಸು ಬೆಳ್ಕೊಳ್ತಾರೆ. ಆ ಬೆಂಕಿ ಎಲ್ಲಿಂದ ಸಿಗ್ತೈತೆ? ಅವ್ರ ಬಟ್ಟೆ ಇದು ಸೋಪು ಎಲ್ಲ ಎಲ್ಲಿಂದ ಸಿಗ್ತೈತೆ ಹೇಳಿದ್ರು. ನಾವು ಹಿಂದಿನ ಸುಮ್ಮನೆ ಅಲ್ಲ ಸರ್, ಈ ಸೋಪ್ ನಮ್ಮ ಪೂರ್ವಜರು ಸೋಪ್ ಎಲ್ಲಿ ಬರ್ತಾ ಇತ್ತು? ಯಾವ ಕಂಪನಿ ಇತ್ತು ಸೋಪ್ ಇದ್ದು? ಪಳೆ ಆದ್ರೆ ಸೋಪ್ ಬೇಕಾಗೋದು. ಬರೀ ಬಟ್ಟೆ ಹಾಕೊಂಡ್ರೆ ವಾಸನೆ ಬರ್ತದೆ ಅಷ್ಟೇ, ಪಳೆ ಏನಾಗಲ್ಲ. ನೀರ್ನ ತೊಳ್ಕೊಂಡ್ರೆ ಬರ್ತದೆ. ಬೆಂಕಿ ಕಲ್ಲ ಅಂದ್ರೆ ಬಂದೇ ಬರ್ತದೆ. ಇವಾಗ ನಿಮ್ಗೆ ಕ್ಯಾಂಡ್ಲ್ ಹುಲ್ಲು ಕಡ್ಡಿ ಕಸ ಎಲ್ಲ ಕ್ಯಾಂಡ್ಲ್ ತಯಾರು ಮಾಡ್ಕೊಂಡು ಕ್ಯಾಂಡ್ಲ್ ಎಲ್ಲಿಂದ ಬರ್ತೈತೆ? ಕ್ಯಾಂಡ್ಲ್ ಅದು ಮೇಣ ಆಯ್ತಲ್ಲ, ಜೇನುದ್ದು ಮೇಣ 40 ವರ್ಷದಿಂದ ಬಾಳಿಕೆ ಅದು ಹೇಳಿದ್ದು ಸಂಪರ್ಕನೇ ಇಲ್ಲ. ಇರ್ಬೋದು, ಏನೇನೋ ಇರುತ್ತೆ ಸಾಕು ನೋಡಿ, ಏನೇನೋ ಇರ್ತವೆ ಬಿಡಿ, ಅವುಗಳಿಂದ ನಮಗೇನು ಪ್ರಯೋಜನ ಇಲ್ಲ. ಇವಾಗ ಒಂದು ಅಂತ ಒಂದು ಇದು ಸಾಫ್ಟ್ವೇರ್ ಬಂದೈತೆ, AI ಅಂತ ಸಾಫ್ಟ್ವೇರ್ ಬಂದಿದೆ. ಅರ್ಥ ಆಯ್ತಾ? ಒಬ್ಬನೇನ್ ಮಾಡ್ದ, ಚಿರತೆ ಫೋಟೋನ ಕ್ಲಿಕ್ ಮಾಡ್ಕೊಂಡ. ಅವನ ಫೋಟೋ ಸಮೇತ ಯೂಟ್ಯೂಬ್ ನಲ್ಲಿ ಅಳವಡಿಸ್ತಾ. ಏನಂತ? ನಮ್ಮ ಊರಿನಲ್ಲಿ ಚಿರತೆ ಬಂದ್ಬಿಟ್ಟಿದೆ ಅಂತ. ಆ ಊರಿನ ಸುತ್ತಮುತ್ತವರೆಲ್ಲರೂ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ರು. ಅರಣ್ಯ ಇಲಾಖೆಯವರು ಸಹ ಬಂದ್ಬಿಟ್ರು, ಅಲ್ಲಿವರೆಗೂ ಹೋಗ್ಬಿಡ್ತು ಮೆಸೇಜ್. ಆಮೇಲೆ ಬಂದು ನೋಡಿದಾಗ, ಅವನು ವಿಚಾರ ಮಾಡಿದಾಗ ಹೇಳ್ದ, ಏನು ಚಿರತೆ ಫೋಟೋ ಇತ್ತು, ತಮಾಷೆಗೋಸ್ಕರ ನಾನು ನನ್ನ ಫೋಟೋ ಕ್ಲಿಕ್ ಮಾಡ್ಕೊಂಡು ನಮ್ಮ ಊರಿನಲ್ಲಿ ಚಿರತೆ ಬಂದಿದೆ ಅಂತ ಆಗ್ತದೆ ಅಂತ. ಅವನಿಗೊಂದು 4 ಹಾಕಿದ್ರು, ಒಳಗಡೆ ಹಾಕಿದ್ರು. ಯಾಕೆ? ತೊಂದರೆ ಕೊಟ್ನಲ್ಲ. ಆ ರೀತಿಯಾಗಿ ಏನೇನೋ ಇರ್ತವೆ, ಅವೆಲ್ಲ ನಾವು ಯಾಕೆ ವಿಚಾರ ಮಾಡಕ್ ಹೋಗ್ಬೇಕು? ಆಧ್ಯಾತ್ಮ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಒಬ್ಬ ಮನುಷ್ಯನ್ಗೆ ಆಗಿರೋದು ಎಲ್ಲಾರ್ಗು ಆಗೋದು. ಅಷ್ಟೇ. ಅರ್ಥ ಆಯ್ತಾ? ಅದೆಲ್ಲ ಸುಮ್ಮನೆ ನೋಡಿ ಪಗಕ್ ತಳ್ಳಿ. ಅದೇ ಹೇಳಿದ್ವಲ್ಲ ಆಗ್ಲೇ, ಪಂಚ ವಿಷಯಗಳ ಬಗ್ಗೆ ವಿಚಾರ. ಕಣ್ಣು ನೋಡ್ತಾ ಇರ್ತದೆ, ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದೆ. ಯಾವ್ದನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳಿ. ಯಾವ ದೃಶ್ಯ ನಿಮಗೆ ಚಿಂತನೆ ಕೊಡುತ್ತೋ, ಶಕ್ತಿ ಕೊಡುತ್ತೋ, ಯಾವ ವಿಷಯ ನಿಮಗೆ ಜ್ಞಾನದ ಕಡೆ ತೆಗೆದುಕೊಂಡು ಹೋಗುತ್ತೋ, ಯಾವ ಒಂದು ಸ್ವರೂಪ ನಿಮ್ಮನ್ನ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೋ, ಯಾವ ಚಿತ್ರ ನಿಮ್ಮನ್ನ ಆಧ್ಯಾತ್ಮಿಕತೆಗೆ ತೆಗೆದುಕೊಂಡು ಹೋಗುತ್ತೋ ಅದನ್ನ ತೆಗೆದುಕೊಳ್ಳಿ. ಯಾವ ಚಿತ್ರ ನಮ್ಮನ್ನ ಆಧ್ಯಾತ್ಮಿಕ ತೆಗೆದುಕೊಂಡು ಹೋಗೋದು? ಗುರುಗಳ ಚಿತ್ರ. ಯಾಕೆ? ಅವ್ರು ಇಂಥ ವಿಚಾರ ಹೇಳ್ತಾರೆ, ನಾವು ನೋಡ್ತೀವಿ, ಇಲ್ಲ ಅಂತಿಲ್ಲ. ಏನಕ್ಕೆ ಉದಾಹರಣೆಗಳು ಕೊಡೋದು ಅಂದ್ರೆ, ನೋಡಿ ಮನವರಿಕೆ ಗೊತ್ತಾಗಲಿ ಚೆನ್ನಾಗಿ. ಆಗ್ಲೇ ಹೆಣ್ಮಗಳದೊಂದು ಉದಾಹರಣೆ ಕೊಟ್ಟ. ಏನಕ್ಕೆ? ನಾವು ಪೇಪರ್ ನೋಡ್ತಾ ಇರ್ತೀವಿ, ವಾಟ್ಸಪ್ ನೋಡ್ತಾ ಇರ್ತೀವಿ, ಅಲ್ಲೂ ಹಂಗಾಯ್ತು, ಮಕ್ಕಳು ಬಿಟ್ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು. ಏನಕ್ಕೆ ಬೇಕು ಇದೆಲ್ಲ? ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಲ್ಲ, ಅವ್ರು ಏನಕ್ಕೆ ಮಾಡ್ಬೇಕು ಇದೆಲ್ಲ? ಮಕ್ಕಳು ಅನಾಥ ಆಗ್ಲಿಲ್ವಾ? ಸಮಯ ಅದಕ್ಕೇನೆ ನೋಡ್ಬೇಕಾಗಿರೋದನ್ನ ಮಾತ್ರ ನೋಡಿ, ಅಂತವ್ ಬಂದು ನೋಡ್ಕೊಂಡು ತಿಳ್ಕೊಂಡು ಪಕ್ಕಕ್ಕೆ ತಳ್ಳಿ. ಬೇರೆಯವ್ರಿಗೆ ಹೇಳಿ, ಹಿಂಗ್ ಬಂದಿತ್ತು ಕಣ ಹುಷಾರು ಅಂತ, ಹಂಗೇನು ಆತಾ ಇರೋನು ಸಹ ಇದನ್ನೇನೋ ಮತ್ತೊಂದು ಅವ್ನಿಗೆ ತಿಳುವಳಿಕೆ ಹೇಳಿ. ಹಿಂಗಾಗತ್ತೆ. ಅವಾಗ ಏನಾಗುತ್ತೆ? ಮನಸ್ಸು ಜಾಗೃತ ಆಗತ್ತೆ. ಅಂತ ವಿಚಾರಗಳ ಕಡೆ ಗಮನ ಕೊಡೋದಿಲ್ಲ, ಒಳ್ಳೆ ವಿಚಾರಗಳ ಕಡೆ ಗಮನ ಕೊಡ್ತಾನೆ. ಅದೇ ರೀತಿಯಾಗಿ ನಮ್ಮ ರಾಮ ಯಾರು ಅಂದ್ರೆ ನಮ್ಮ ಸ್ವರೂಪ,
ಆ ಸ್ವರೂಪದಲ್ಲಿ ನಿಂತ್ರೆ ಎಲ್ಲಾ ರೀತಿಯ ಮೋಹಗಳು, ಬಂಧನಗಳು ಬಿಡುಗಡೆ ಆಗ್ತವೆ. ಅಂದ್ರೆ ಸತತವಾಗಿ ಅಲ್ಲಿ ನಿಲ್ಲೋ ಅಭ್ಯಾಸ ಮಾಡ್ಕೊಳ್ಬೇಕು ನಾವು. ಒಂದಿನ ನಿಂತ್ಬಿಟ್ಟು ಮಾರನೇ ದಿನ ಕೈ ಬಿಡೋದಿಲ್ಲ, ಬಿಟ್ಬಿಡೋದಲ್ಲ, ಸತತವಾಗಿ ಅದರಲ್ಲೇ ಇದ್ರೆ. ಅದೇ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಂತಲ್ಲ, ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಅದರಲ್ಲಿ ಅಭ್ಯಾಸದಲ್ಲಿ ತೊಡಗಿದ್ರೆ ಖಂಡಿತವಾಗ್ಲೂ ನಾವು ಮುಕ್ತರಾಗ್ತೀವಿ. ಅದಕ್ಕೆ ಹೇಳ್ತಾರೆ, ಮನಸ್ಸಿನಲ್ಲಿ ಕಾಮ, ಕ್ರೋಧ, ಈರ್ಷ್ಯ, ದ್ವೇಷ ಇವೆಲ್ಲವನ್ನ ಬಿಡಿ. ಅದನ್ನೆಲ್ಲ ಇಟ್ಕೊಂಡ್ರೆ ನಮಗೆ ನರಕ, ತಾಯಿ ಗರ್ಭನೇ ನರಕ. ಜನನ ಆಗ್ತಾ ಇರುತ್ತೆ, ಅದ್ರಲ್ಲಿ ವಾಸ ಮಾಡ್ತಾ ಇರ್ಬೇಕಾಗತ್ತೆ. ನಮ್ಗೆ ಶಾಂತಿ ಬೇಕಾದ್ರೆ, ನಮ್ಗೆ ಬಿಡುಗಡೆ ಬೇಕಾದ್ರೆ ಶೀಲ, ಕ್ಷಮ, ಕರುಣ, ವಿವೇಕ, ವೈರಾಗ್ಯ ಇವನ್ನೆಲ್ಲ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಳಿ. ಸ್ವರ್ಗದಂತೆ ನಿವಾಸ ನೀವು ಅದನ್ನ ಅನುಭವಿಸ್ತೀರಾ. ಅದನ್ನೆಲ್ಲ ಮಾಡ್ತಾ ನಿಮಗೆ ನಿಮ್ಮ ಸ್ವರೂಪದ ಅನುಭವ ಸಿಗುತ್ತೆ. ಅದರಿಂದ ನಿಜವಾದ ನಾಮ ಯಾರು ಅಂದ್ರೆ ಎಲ್ಲರಲ್ಲಿರ್ತಕ್ಕಂಥ ಸ್ವರೂಪ. फिरे ढूंढता राम को मूर्खो चारो धाम घट घट में बैठा राम. ಕೊನೆ ವಚನ. ಮೂರ್ಖರು ನಾಲ್ಕಾರು ಕಡೆ ಹುಡುಕ್ತಾ ಇರ್ತಾರಂತೆ ರಾಮ 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 ಅಂತ. ಶಾರದಾಂಬ ಹೋದ್ರು ಸಿಕ್ಕಲ್ಲ. ಅವ್ರು ಹೇಳಿದ್ರೀಗ ಇಲ್ಲೇ ಇದೆ ಘಟ ಅಂದ್ರೆ ದೇಹ. ನಿಮ್ಮ ಪ್ರತಿಯೊಬ್ಬರ ದೇಹದಲ್ಲಿರ್ತಕ್ಕಂಥ ಆತ್ಮನೇ ರಾಮ. ಇವ್ರು ರಾಮ ಸ್ವರೂಪ, ಇವರು ಕೃಷ್ಣ ಸ್ವರೂಪ. ನಿಮ್ಗೆ ಒಟ್ಟಿನಾಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ನಿಜವಾದ ರಾಮನ ಪರಿಚಯ ಮಾಡಿಕೊಂಡು ಆ ಮಾರ್ಗದಲ್ಲಿ ನಿಲ್ಲೋಣ, ಹೋಗೋಣ ಅಂತ ಹೇಳ್ತಾ, ಆ ಒಂದು ಅವಕಾಶವನ್ನ ಗುರುಗಳು ನಮಗೂ ನಿಮಗೂ ಎಲ್ಲರಿಗೂ ನೀಡಲಿ ಅಂತ ಹೇಳ್ತಾ, ಈ ಅಪಾರವಾದ ಉತ್ಕೃಷ್ಟ ಬಂಧನ ಬಿಡುಗಡೆ ಮಾಡಲಿ ಅಂತ ಹೇಳ್ತಾ, ನಾವು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದನ್ನ ಸತ್ಸಂಗ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿದಂಗೆ. बोलिए श्री सत्यनामार्य कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय।